ತುಳುನಾಡದ ಜನಕ್ಕಲೇ ಗೊತ್ತಿಪ್ಪ ಸ್ಟೋರಿ ಹೆಚ್ಚಿನ ಗಲ್ಯಾಗ ಡೈರೆಕ್ಟ್ಲಿ ಫಸ್ಟ್ ಬಾಲ್ ಫಿಕ್ಸ್. ದೊಡ್ಡ ಬದಲಾವಣೆ ಮಾಡ್ಲಿಕ್ಕೆ ಕಷ್ಟ, ಜನರಿಗೆ ಕಾಮಿಡಿ ಬೇಕು. Eat Malla screened by them and it's my home ground, that is Tulnad. So Khushi brings a little Khushi in Rashi's life. They are not the first audience. First audience are the local people. ಯಾರು ನಾಟಕ ನೋಡ್ತಾರೆ. ಮಾತ ಬನ್ನಿ ನಿಮ್ಮ ಫ್ಯಾಮಿಲಿ ಸಮೇತ. ನಮಸ್ಕಾರ ವೀಕ್ಷಕರೇ, ಉದಯವಾಣಿಯ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚಿತ್ರತಂಡ. ನಾಯಕ ನಟ ವಿನೀತ್, ನಾಯಕ ನಟಿ ಸಮತಾಮಿನ್ ಮತ್ತು ನಿರ್ದೇಶಕ ರಾಹುಲ್. ವೆಲ್ಕಮ್ ಟು ಆಲ್. ಥ್ಯಾಂಕ್ ಯು. ಮೊದಲಿಗೆ ಕೇಳಬೇಕಂದ್ರೆ, ತುಳು ಚಿತ್ರರಂಗ ಈಗ 2024-25 ಒಂದು ದೊಡ್ಡ ಮಟ್ಟದ ಬದಲಾವಣೆ, ಒಂದು ಎತ್ತರಕ್ಕೆ ಹೋಗ್ತದೆ ಅಂತ ಹೇಳ್ಬೋದು. ಒಂದಷ್ಟು ಮೂವಿಗಳು ರಿಲೀಸ್ಗೆ ರೆಡಿ ಆಗಿದೆ. ನಿಮ್ಮ ಮೂವಿ ಇರ್ಬೋದು, ಇನ್ನೊಂದಷ್ಟು ಈಗ ಜೈ ಮೂವಿಗೆ ಸುನೀಲ್ ಶೆಟ್ಟಿ ಬಂದು ಹೋದ್ರು, ಅದು ದೊಡ್ಡ ಬೆಳವಣಿಗೆ ತುಳು ಇಂಡಸ್ಟ್ರಿ ಪ್ರಕಾರ. ಹಾಗೆ ಇನ್ನೊಂದಷ್ಟು ಮೂವಿಗಳು ಚಿತ್ರೀಕರಣ ಆಗ್ತಾ ಇದೆ. ತುಳು ರಂಗ ಈಗ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ಬೋದು? ನನ್ನ ಪ್ರಕಾರ ತುಳು ಈಗ ನಾವೇನು ಗ್ರಾಫ್ ಇಟ್ಕೊಳ್ತೇವೆ, ಸೊ ಅದರಲ್ಲಿ ಒಂದು ಪಾಯಿಂಟ್ ಇದೆ. ಸೊ ಆ ಒಂದು ಗ್ರಾಫ್ ಅಲ್ಲಿ ಒಂದು ಮೇಲೆ ಹೋಗ್ಬೇಕು. ಸೊ ಆ ಗ್ರಾಫ್ ಇಂದ ನಾವು ತುಂಬಾ ಕೆಳಗಿದ್ದೇವೆ. ಸೊ ಬಹುಶಃ ನಾವು ನೋಡೋದಕ್ಕೆ ಇಟ್ಸ್ ಗುಡ್, ಬಟ್ ಸ್ಟಿಲ್ ಇಂಡಸ್ಟ್ರಿ ಒಳಗೆ ಇಟ್ಸ್ ವೆರಿ ಟಫ್. ಯಾಕಂತ ಹೇಳಿದ್ರೆ ಯಾವ ಇಂಡಸ್ಟ್ರಿಗೆ ಫಿನಾನ್ಷಿಯಲ್ ಮಾರುಕಟ್ಟೆ ಅಷ್ಟು ಇರೋದಿಲ್ವೋ, ಸೊ ಆ ಇಂಡಸ್ಟ್ರಿ ಗ್ರೋ ಆಗ್ಲಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಯಾರು ಫಿಲ್ಮ್ ಮಾಡ್ತಾರೆ ಅವ್ರು ಸಾಯ್ತಾ ಬರ್ತಾರೆ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಡಿಫಿಕಲ್ಟ್ ಸ್ಟೇಜ್. ನಾವೀಗ ಮೈನಸ್ ಅಂತಾನು ಹೇಳ್ಬೋದು, ಮೈನಸ್ ಅಲ್ಲಿದೆ. ಸೊ ಒಂದು ಲೆವೆಲ್ಗೆ ಸಮ ಬರೋದಕ್ಕೆ ಸಹ ಇನ್ನೂ 2-3 ವರ್ಷ ಬೇಕು. ಚಿತ್ರೀಕರಣ ಆಗ್ತಿದೆ, ಸಿನಿಮಾಗಳು ಸಾಲು ಸಿನಿಮಾ ಬರ್ತಾ ಇವೆ. ಆದ್ರೆ ಒಂದು ಮಾರುಕಟ್ಟೆ ಸಮಸ್ಯೆ, ಥಿಯೇಟರ್ ಸಮಸ್ಯೆ, ಒಂದು ಕ್ವಾಲಿಟಿ ಸಮಸ್ಯೆ, ಇನ್ನೊಂದು ಥಿಯೇಟರ್ಗಳಿಗೆ ಜನ ಬರ್ತಿಲ್ಲ, ಅಂಡ್ ಲಿಮಿಟೆಡ್ ಮಾರುಕಟ್ಟೆ. ಸೊ ಇದೆಲ್ಲ ಸಮಸ್ಯೆ ಇರುವಾಗ ತುಳು ಫಿಲ್ಮ್ ಎಲ್ಲಿ ಮುಂಚೆ ಹೇಗಿದೆಯೋ ಹಾಗೆ ಇದೆ. ಒಂದೆರಡು ಗ್ರಾಫಿಕಲಿ ಒಂದ್ ಸ್ವಲ್ಪ ಮೇಲೆ ಹೊಡೆಯುತ್ತೆ ಬರುತ್ತೆ. ವೆರಿ ಕನ್ಸಿಸ್ಟೆನ್ಸಿ ಇಲ್ವೇ ಇಲ್ಲ. The survival for Tulu actors, Tulu technicians, Tulu producers, Tulu directors, no chance, no survival. ತುಳು ಆರ್ಟಿಸ್ಟ್ ಗಳು ಸರ್ವೈವ್ ಆಗ್ತಿರೋದು ಡ್ರಾಮಾ ಇಂದ. ಸೊ ತುಳು ಡಿರೆಕ್ಟ್ ಯಾರು ಮಾಡ್ತಿದ್ದಾರೆ, ಸೊ ಅವರು ಆಕ್ಟರ್ಸ್ ಆಗಿರ್ತಾರೆ, ಇಲ್ಲಾಂದ್ರೆ ಏನಾದ್ರು ಕನ್ನಡ ಇಂಡಸ್ಟ್ರಿ ಆ ತರ ಸಪೋರ್ಟ್ ಇರುತ್ತೆ, ಇಲ್ಲಾಂದ್ರೆ ಅವ್ರಿಗೆ ಸ್ವಂತ ಏನಾದ್ರು ಉದ್ಯಮ ಇರುತ್ತೆ ಫಾರ್ ಟೈಮ್ ಪಾಸ್. ಸೊ ಪ್ರೊಫೆಷನಲ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ತುಳು ಇಂಡಸ್ಟ್ರಿ. ಬಟ್ ಬೆಳವಣಿಗೆ ಅಂತ ಹೇಳ್ಬೇಕಂತ ಹೇಳಿದ್ರೆ ಮೇಲ್ನೋಟಕ್ಕೆ ತುಂಬಾ ಸಿನಿಮಾಗಳು ಆಗ್ತಿವೆ. ತುಂಬಾ ಸಿನಿಮಾಗಳಲ್ಲಿ ಯಾವ ರೀತಿ ಆಗ್ತದೆ ಮತ್ತೆ ಅದು ಫೈನಲ್ ಪ್ರಾಡಕ್ಟ್ ಆಗಿ ಜನರು ಹೇಗೆ ಸ್ವೀಕಾರ ಮಾಡ್ತಾರೆ ಅದು ಕೂಡ ವೆರಿ ಇಂಪಾರ್ಟೆಂಟ್. ದೊಡ್ಡ ಬದಲಾವಣೆ ಮಾಡ್ಲಿಕ್ಕೆ ಕಷ್ಟ, ಜನರಿಗೆ ಕಾಮಿಡಿ ಬೇಕು. ಹಾಗೆ ಸೊ ಕಾಮಿಡಿ ಬಿಟ್ಟು ಬೇರೆ ಭಾಷೆಯವರು ನೋಡ್ಬೇಕಂತ ಹೇಳಿದ್ರೆ ಅದು ಕಷ್ಟ. ಇಲ್ಲೇ ಕಾಮಿಡಿ ಬೇರೆಯವರಿಗೆ ಅದು ಅಷ್ಟು ಇಷ್ಟ ಆಗ್ತಿಲ್ಲ. ಸೊ ನನ್ಗೆ ನೀವು ಇದನ್ನ ಎಲಾಬ್ರೇಟ್ ಮಾಡ್ಬೇಕಂತ ಹೇಳಿದ್ರೆ ಇದ್ರ ಬಗ್ಗೆ ಒಂದು ದೊಡ್ಡ ಟಾಪಿಕ್ ಮಾತಾಡ್ಬೋದು. ಸೊ ಐ ಫೀಲ್ ದ ಗ್ರೋತ್ ಇಸ್ ಗುಡ್, ಬಟ್ ಫಿನಾನ್ಷಿಯಲಿ ಇಟ್ ಇಸ್ ನಾಟ್ ಗುಡ್. ರಾಹುಲ್ ಅವರೇ, ಡೈರೆಕ್ಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಗೆ ನೋಡ್ತೀರಾ ಅದನ್ನು? ವಿನೀತ್ ಹೇಳ್ದಾಗೇನೆ ಆರ್ಟಿಸ್ಟ್ ನವ್ರು ಏನಿದ್ದಾರೆ ಇವಾಗ ಸದ್ಯದಲ್ಲಿ ನಮ್ಮ ಕೋಸ್ಟಲ್ ವುಡ್ ಆರ್ಟಿಸ್ಟ್ಗಳು, ಮೇಜರ್ ಆಫ್ ದಿ ಆರ್ಟಿಸ್ಟ್ ಆರ್ ಫ್ರಮ್ ಥಿಯೇಟರ್ ಬ್ಯಾಕ್ಗ್ರೌಂಡ್. ಸೊ ಅವರು ಅವರ ನಾಟಕ ಮಾಡ್ಕೊಂಡೇ ಜೀವನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಸಿನಿಮಾದಿಂದ ಏನು ಆಗ್ಬೇಕು ಅನ್ನೋದು ಅದಕ್ಕಿಂತ ಜಾಸ್ತಿ ಅವ್ರಿಗೊಂದು ಎಕ್ಸ್ಪೋಜರ್ ಸಿಗ್ತಾ ಇದೆ ಅನ್ನೋದು. ಅದು ಬಿಟ್ರೆ ಅದರಲ್ಲೇ ಅವರು ದಿನಚರಿ ನಡೀತಾ ಇದೆ ಅಥವಾ ದಿನ ನಡೀತಾ ಇದೆ ಅನ್ನೋದು ಹೇಳುವಂಗಿಲ್ಲ. ಒಂದಷ್ಟು ಜನ, ಒಂದು ಸಿಲೆಕ್ಟೆಡ್ ಒಂದಷ್ಟು ಆರ್ಟಿಸ್ಟ್ ಗಳಿದ್ದಾರೆ, ಅವರಿಗೆ ಸಿನಿಮಾದಿಂದ ತುಂಬಾ ಉಪಯೋಗ ಆಗಿದೆ, ಅವರು ಬದುಕ್ತಾ ಇದ್ದಾರೆ, ಅದರಿಂದ ತುಂಬಾ ಗಳಿಕೆಗಳನ್ನ ಮಾಡ್ತಿದ್ದಾರೆ. ಬಟ್ ಈ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಅವ್ರು ಯಾರು ಉಳ್ಕೋತಾ ಇಲ್ಲ. ನಿಮ್ಗೆ ಇಫ್ ಯು ಸಿ ದ ಸೇಮ್ ಟೆಕ್ನಿಷಿಯನ್ಸ್ ನಿಮ್ಗೆ ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ಕಾಣಿಸೋದು ತುಂಬಾ ಕಡಿಮೆ. ಯಾಕೆಂತಂದ್ರೆ ಒಂದು 3-4 ತಿಂಗಳು ಕಷ್ಟಪಟ್ಟು ಒಂದೇ ರೂಮಲ್ಲಿ ಕೂತು ಏನೋ ಬರೀತಾರೆ, ರೆಡಿ ಮಾಡ್ತಾರೆ. ಕ್ಯಾಮ್ರಾ ಹಿಂದೆ ಇರೋರಿಗೆ ಏನಷ್ಟು ಡಿಮಾಂಡ್ ಇಲ್ಲ ನಿಮ್ಗೆ. ಸೊ ಅವರು ಬದುಕಬೇಕು ಅಂತಾದ್ರೆ ಇಂಡಸ್ಟ್ರಿ ಗ್ರೋ ಆಗ್ಬೇಕು. ನಿಮ್ಗೆ ಇಂಡಸ್ಟ್ರಿ ಗ್ರೋ ಆದ್ರೆ ಮಾತ್ರ ಟೆಕ್ನಿಷಿಯನ್ಸ್ ಕೂಡ ಬದುಕಬಹುದು. ಇನ್ನು ಕ್ವಾಲಿಟಿ ಬಗ್ಗೆ ಜನ ಮಾತಾಡ್ತಾರೆ, ಕ್ವಾಲಿಟಿ ಚೆನ್ನಾಗಿ ಕೊಡ್ಬೇಕು ಅಂತ. ಅದ್ರೊಂದು ಅಜಗಜಾಂತರ ಡಿಫ್ರೆನ್ಸ್ ಇದೆ. ಅದನ್ನ ಇಟ್ ಇಸ್ ನಾಟ್ ದಟ್ ಸಿಂಪಲ್, ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಥಿಯರಿ. ಯಾಕೆಂತಂದ್ರೆ
ಕನ್ನಡಗೆ ಏನೆಲ್ಲ ಖರ್ಚು ಮಾಡಬೇಕು ನಾವು ಅದೇ ರೀತಿ ತುಳು ಅದೇ ರೀತಿ ಖರ್ಚು ಮಾಡಬೇಕು. ಕನ್ನಡಗಿರೋ ಮಾರ್ಕೆಟ್ ಎಷ್ಟು ದೊಡ್ಡದು, ಒಂದು ಎಂಟೈರ್ ರಾಜ್ಯ ಇದೆ, ನಮಗೆ ಹಾಗಲ್ಲ. 15 ಬಟ್ ದ ರೂಲ್ಸ್ ಅಪ್ಲೈ ದ ಸೇಮ್. ಅದರಲ್ಲೂ ಒಂದು ತಾರತಮ್ಯ ನಮ್ಗೆ ಏನಿದೆ ಅಂತಂದ್ರೆ, ಕನ್ನಡ ಸಿನಿಮಾಗಳು ನಿಮ್ಗೆ ಮಲ್ಟಿಪ್ಲೆಕ್ಸ್ ಹೋದಾಗ ಅವ್ರಿಗೆ ಸಿಗುವಂತ ಶೇರ್ ತುಂಬಾ ಜಾಸ್ತಿ. ರೀಜನಲ್ ಲ್ಯಾಂಗ್ವೇಜ್ ಆದ ನಮಗೆ ನಾವು ಕೂಡ ಅಷ್ಟೇ ಖರ್ಚು ಮಾಡಿ, ದೊಡ್ಡ ಪ್ರಾಂತ್ಯ ನಮಗಿಲ್ಲ ಅದನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ, ಆದ್ರೂ ಶೇರ್ ಕೂಡ ಅವ್ರಿಗಿಂತ ಕಡಿಮೆ ನಮ್ಗೆ. ಸೊ ಎಲ್ಲದರಲ್ಲೂ ಹೊಡೆತ ತಿಂತಾ ಇದೀವಿ ನಾವು. ನಮ್ಗೆ ಅಷ್ಟೇ ಖರ್ಚು ಮಾಡ್ಬೇಕು, ಅದೇ ರೂಲ್ಸ್ಗಳನ್ನ ಅದೇ ನಿಯಮಗಳನ್ನ ನಾವು ಫಾಲೋ ಮಾಡಬೇಕು. ಹಾಗೆ ಅದ್ರ ಜೊತೆ ನಮ್ಮ ಪ್ರಾಂತ್ಯ ಕೂಡ ಕಡಿಮೆ, ಸಿಗೋ ಶೇರ್ ಅಲ್ಲಿ ಕೂಡ ತುಂಬಾ ಡಿಫ್ರೆನ್ಸ್ ಇದೆ. ಕನ್ನಡಗೆ ಏನ್ ಶೇರ್ ಸಿಗುತ್ತೆ ಒಂದ್ಸಲ ಥಿಯೇಟರ್ಗೆ ಹೋದ್ಮೇಲೆ ಅದಕ್ಕಿಂತ ತುಂಬಾ ಕಡಿಮೆ ನಮಗ್ ಸಿಗ್ತಾ ಇದೆ. ಸೊ ಇದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು. ಅಥವಾ ಇದರಲ್ಲೂ ಇನ್ನು ನಮ್ಗೆ ಸರ್ವೈವ್ ಮಾಡೋ ಚಾನ್ಸಸ್ ಇದೆ ಯಾವಾಗ ತುಳುವರೆಲ್ಲ ನಮ್ಮ ಭಾಷೆ ಯಾರು ಮಾತಾಡ್ತಾರೆ ಇವರು ನಮ್ಮ ಸಿನಿಮಾವನ್ನ ನೋಡ್ಬೇಕು. ಥಿಯೇಟರ್ ಕಲ್ಚರ್ ಅನ್ನ ನಾವು ಶುರು ಮಾಡ್ಕೋಬೇಕು. ಮತ್ತೆ ಈ OTT ಪ್ಲಾಟ್ಫಾರ್ಮ್ಸ್ಗಳಾಗ್ಲಿ ಅಥವಾ ಈ ಟೆಲಿಗ್ರಾಮ್ ಅನ್ನೋದಾಗ್ಲಿ ಇದೆಲ್ಲ ಬಂದ ಮೇಲೆ ಜನ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದು ತುಂಬಾ ಕಡಿಮೆ ಆಗಿದೆ. ಸೊ ಇದು ಜಾಸ್ತಿ ಆಗ್ಬೇಕು. ಯಾಕೆಂತಂದ್ರೆ ನಾವು ಕಾಮಿಡಿ ಸಿನಿಮಾ ಏನಕ್ಕೆ ಮಾಡ್ತೀವಿ ಅಂತಂದ್ರೆ, ನೀವು ಎನಿ ಅದರ್ ಜಾನ್ರ ಸಿನಿಮಾವನ್ನ ನಿಮ್ಮ ಮೊಬೈಲ್ ನಲ್ಲಿ ನೋಡ್ಕೊಂಡು ನೀವು ಆನಂದ ಪಡ್ಕೋಬಹುದು. ಬಟ್ ಕಾಮಿಡಿ ಸಿನಿಮಾವನ್ನ ನೀವು ಥಿಯೇಟರ್ಗೆ ಬಂದು ಒಂದು 100 ಜನರ ಮಧ್ಯೆ ಸಮೂಹ ಸನ್ನಿಯ ನಗು ಏನು ಬರುತ್ತೆ ನೋಡಿ, ಇಟ್ಸ್ ಅ ಥೆರಪಿ. ಅದು ಗೊತ್ತಾಗಿರುವಂತಹ ಥೆರಪಿ. ಅದು ಮನಸ್ಸಿಗೆ ಅಷ್ಟು ಮುದ ಕೊಡುತ್ತದು. ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಮತ್ತೆ ಆ ಥಿಯೇಟರ್ ಕಲ್ಚರ್ ವಾಪಸ್ ಬರಬೇಕು. ಅದಕ್ಕೋಸ್ಕರ ನಾವು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅಷ್ಟು ಖರ್ಚು ಯಾರು ಮಾಡಲ್ಲ, ನಾವು ಮಾಡಿರೋಷ್ಟು ಸಿನಿಮಾಗೆ ಯಾರು ಮಾಡಲ್ಲ. ಬಟ್ ಆದ್ರೂ ಕೂಡ ನಾವು ನಮ್ಮ ರಿಸ್ಕ್ ತಗೊಂಡು ಈ ಸಿನಿಮಾನ ಮಾಡ್ತಾ ಇದೀವಿ. ಯಾಕಂದ್ರೆ ಜನರಿಗೆ ತುಳು ಸಿನಿಮಾದ ಬಗ್ಗೆ ನಂಬಿಕೆ ಬರಲಿ, ಚೆನ್ನಾಗಿರೋ ಸಿನಿಮಾ ಮಾಡ್ತಾರೆ, ನಾವು ಥಿಯೇಟರ್ಗೆ ಬಂದು ನೋಡೋದು ವರ್ತ್ ವೈಲ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡೋಣ ಅಂತ ನಾವು ಅಷ್ಟು ರಿಸ್ಕ್ ತಗೊಂಡು ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಮಾಡಿದೀವಿ. ವಿ ಹ್ಯಾವ್ ನೋ ಐಡಿಯಾ, ನಮ್ಗೆ ಕಾನ್ಫಿಡೆನ್ಸು ಇಲ್ಲ ದುಡ್ಡು ವಾಪಸ್ ಬರುತ್ತೆ ಅನ್ನೋದು. ಫಸ್ಟ್ ನಾವು ಗೇನ್ ಮಾಡೋಣ, ಈ ಕಾನ್ಫಿಡೆನ್ಸ್ ಗೇನ್ ಮಾಡೋಣ, ಮತ್ತೆ ಜನರನ್ನ ಥಿಯೇಟರ್ಸ್ ಕರೆಸ್ಕೊಳ್ಳೋದಕ್ಕೆ ಫಸ್ಟ್. ನಾವು ಇವತ್ತು ತುಳು ಸಿನಿಮಾದ ಬಗ್ಗೆ ಪಾಡ್ಕಾಸ್ಟ್ ಮಾಡ್ತಿದ್ದೇವೆ. ತುಳು ಅಲ್ಲಿ ಮಾತಾಡಿದ್ರೆ ಹೇಗೆ ಅಲ್ವಾ? ಇನ್ನು ನಮ್ಮೊಟ್ಟಿಗೂ ತುಳುನಾಡ ಕ್ರಶ್ ಉಳ್ಳೇರು ಸಮತ ಮೀನ್ ಮುಂಬೈ ತಿನ್ನಾರು ತುಳುನಾಡದ ಕ್ರಶ್ ಎಂಚೊಂಡಿರ ಜರ್ನಿ. In my journey, it's like 0 to yan mool batte kulda panda. That's my journey from Mumbai. And ಈ ಕ್ವಶನ್ ಕೇನ್ಲ ಕಾಣಾರೆ ಕಿ ಗ್ರೋತ್ ಉಂಡ ಪಂಡು. ಡೆಫಿನೆಟ್ಲಿ ದೇರ್ ಇಸ್ ಗ್ರೋತ್. ತುಳುನಾಡಿ ಕಲ್ತದು ಮಲ್ಲ ಅವಲಿ ಕಲ್ಪೊಲಿ, ಬಟ್ ಫಾರ್ ಅ ಲಾಂಗ್ ಜರ್ನಿ ಪನ್ನಾಗ ಸಸ್ಟೈನ್ ಆರೆ ಫಿನಾನ್ಷಿಯಲಿ ಆ್ಯಂಡ್ ಇರೆಗ್ ಅವು ಚೂರ್ ಬಂಗಂಡ್. ವಿ ರಿಯಲಿ ವಿಶ್ ದಟ್ ವಿ ಕುಡ್ ಗ್ರೋ ಯುವರ್ ಪಂಡು. ಆ್ಯಂಡ್ ಇನ್ನ ಜರ್ನಿ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಫಾರ್ ಮೀ. ಯಾನ್ ಕಲ್ತದು ಚೂರ್ ಮೆತ್ತದಾದ ಬಲ್ದೆ ಬಿಡ ಅವು ತುಳುನಾಡ್ದೆ ಅನ್ ಬೈದಿನಿ. ನಮ್ಮ ಆರ್ಟಿಸ್ಟ್ ಅವಡು 0 to ಯಾನ್ ಇನಿ ದಾದಾನ ಇದು ಮಲ್ಲ ಸ್ಕ್ರೀನ್ ಬೈದೆ ಪಂಡ. ಇಟ್ಸ್ ಮೈ ಹೋಮ್ ಗ್ರೌಂಡ್, ದಟ್ ಇಸ್ ತುಳುನಾಡು. So it's been a beautiful experience and ಮಸ್ತ್ ಕಲ್ಪರೆ ತಿಕ್ಕಿದ್ರೆ and still ಕಲ್ತೊಂದುಲ್ಲ. ಈಗ ನೀವು ಮೂವರು ಮಾತಾಡಿದ ಪ್ರಕಾರ ಇಲ್ಲಿ ತುಳುವಲ್ಲಿ ಒಬ್ಬ ಕಲಾವಿದನಿಗೆ ಸಸ್ಟೈನ್ ಆಗೋದು ಬದುಕುವುದಕ್ಕೆ ಸ್ವಲ್ಪ ಕಷ್ಟ. ಈ ಫಿಲ್ಮ್ ಅಲ್ಲಿ ಆಬ್ವಿಯಸ್ಲಿ ಫಿಲ್ಮ್ ಅಲ್ಲಿ. ಹಾಗಾದ್ರೆ ಹೊಸಬ್ರು ನಾನೀಗ ಕನ್ನಡಕ್ಕೆ ಆಕ್ಟರ್ ಆಗ್ಬೇಕಂತ ಗಾಂಧಿನಗರಕ್ಕೆ ಹೋಗ್ತಾರೆ, ಇಲ್ಲಿ ಬರೋದು ಕಷ್ಟ ಅಂತ ಹೇಳ್ತೀರಾ ನೀವು? ಇಲ್ಲ, ತುಂಬಾ ಜನ ಇದ್ದಾರೆ. ದೇರ್ ಆರ್ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಈಗ ಇನ್ಫ್ಲುಯೆನ್ಸರ್ಸ್ ಎಲ್ಲ ಯಾರು ಬರ್ತಾ ಇದ್ದಾರೆ, ಕೆಲವರು ಅವರಿಗೆ ಚಾನ್ಸ್ ಸಿಕ್ಕದೆ ಅವ್ರದೇ ಒಂದು ಏನೋ ಒಂದು ಡಿಜಿಟಲಿ ಆಗಿ ಮಾಡ್ತಾ ಅವರಿಗೆ ಆಪರ್ಚುನಿಟಿ ಕೊಡ್ತಾ ಒಂದು ಬೆಳಿತಾ ಇದ್ದಾರೆ. ಆಕ್ಟರ್ಸ್ ಗಿಂತ ಜಾಸ್ತಿ ಇನ್ಫ್ಲುಯೆನ್ಸರ್ಸ್ ಅವರು ದೇ ಆರ್ ಗುಡ್ ಇನ್ ಎವ್ರಿಥಿಂಗ್. ಅಂದ್ರೆ ಅವರ ಒಂದು ಪ್ರಾಡಕ್ಟ್ ಇರುತ್ತೆ ಅಂಡ್ ಅವರಿಗೆ ಆ ರೆಮ್ಯುನರೇಷನ್ ಕೂಡ ಸಿಗುತ್ತೆ, ಬ್ರ್ಯಾಂಡ್ಸ್ ಬರುತ್ತೆ, ಎಲ್ಲ ಸಿಗುತ್ತೆ. ಸೊ ಐ ಫೀಲ್ ಒಬ್ಬ ಆಕ್ಟರ್ ಆಗೋವನಿಗೆ ವೆನ್ ಹಿ ಡಸಂಟ್ ಗೆಟ್ ಎನಿ ಚಾನ್ಸ್, ಎಲ್ಲೂ ಕೂಡ ಚಾನ್ಸ್ ಸಿಗೋದಿಲ್ಲ ಅಂತ ಹೇಳುವಾಗ ಆಟೋಮೆಟಿಕಲಿ ಹಿ ಕನ್ವರ್ಟ್ಸ್ ಹಿಮ್ಸೆಲ್ಫ್ ಇಂಟು ಅನ್ ಇನ್ಫ್ಲುಯೆನ್ಸರ್. ಬಟ್ ಆಕ್ಟರ್ಸ್ ಕೆಲವರಿಗೆ ಇರುತ್ತೆ, ನನಗೆ ಪರ್ಟಿಕ್ಯುಲರ್ ಫಿಲ್ಮೇ ಮಾಡಬೇಕು ಅಂತ ಹೇಳಿ. ಸೊ ತುಂಬಾ ಕಾಯ್ತಾರೆ, ತುಂಬಾ ನಮ್ಗೆ ಎಲ್ಲ ಒಡನಾಟ ಇರ್ತದೆ. ಬಟ್ ಒಂದಲ್ಲ ಒಂದ್ ದಿವಸ ಏನಾದ್ರೂ ಸಿಗುತ್ತೆ ಅವರ ಪರಿಶ್ರಮಕ್ಕೆ ಡೆಫಿನೆಟ್ಲಿ. ಯಾಕಂದ್ರೆ ನಾವೆಲ್ಲ ಬೆಳೆದು ಬಂದಿರೋದು ಹಾಗೆ. ವಿ ಹ್ಯಾವ್ ಸ್ಪೆಂಡ್, ನಾನು ರಾಹುಲ್ ಎಲ್ಲ ಕಾಲೇಜ್ ಡೇಸ್ ಇಂದಲೇ ನಾವು ಡೆಡಿಕೇಟ್ ಆಗಿದ್ದೇವೆ. ನಾವು ಕೆಲ್ಸಕ್ಕೆಲ್ಲೂ ಹೋಗ್ಲಿಲ್ಲ. ಅಂಡ್ ವಿ ಹ್ಯಾವ್ 10-12 years ಆಯ್ತು ನಮ್ದು ಕಾಲೇಜ್ ಮುಗಿಸಿ. ವಿ ಹ್ಯಾವ್ ನೆವರ್ ಬೀನ್ ಟು ವರ್ಕ್. ನಾವು ಇದೇ ಸಿನಿಮಾಗಳು ಮಾಡ್ತಾ ಬಂದಿದ್ದು, ಇದೇ ನಾಟಕಗಳು ಮಾಡ್ತಾ ಬಂದಿದ್ದು, ಇದೇ ಆಂಕರಿಂಗ್ ಮಾಡ್ತಾ ಬಂದಿದ್ದು ನಮ್ಮ ಸರ್ವೈವಲ್ಗೋಸ್ಕರ. ಬಟ್ ಆಗುತ್ತೆ, ಟುಡೇ ವಿ ಆರ್ ಇನ್ ಅ ಗುಡ್ ಸ್ಟೇಜ್. ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಜನರು ನಮ್ಮನ್ನು ಒಪ್ಪಿದ್ದಾರೆ ಆಸ್ ಆಕ್ಟರ್ಸ್, ಆಸ್ ಅ ಫಿಲ್ಮ್ ಮೇಕರ್ಸ್ ಅಂತ ಹೇಳಿ. ದಟ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇದೆ, ತುಂಬಾ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್. ಏನ್ ನಮ್ಗೆ ಪ್ರೀತಿ ಸಿಕ್ಕಿದೆ, ಏನ್ ನಮ್ಗೆ ಆಪರ್ಚುನಿಟಿ ಸಿಕ್ಕಿದೆ, ವಿ ಆರ್ ಬ್ಲೆಸ್ಡ್ ತುಳುವಲ್ಲಿ. ಯಾಕಂದ್ರೆ ತುಳುವಲ್ಲಿ
ಅಷ್ಟು ಬೇಗ ಯಾರಂತ ಒಪ್ಪುದಿಲ್ಲ ಜನರು, ವೆರಿ ಡಿಫಿಕಲ್ಟ್. ನಿನ್ನ ಈತೇನಾ, ನಿನ್ನ ದಾದಾ ಅನ್ಸ. ಯಾಕಂದ್ರೆ ಇಲ್ಲಿ ವೀಕೆಂಡ್ಗೆ ಯಕ್ಷಗಾನ ಇದೆ, ನಾಟಕ ಇದೆ, ಕಂಬಳ ಇದೆ, ಎಲ್ಲವೂ ಇದೆ. ಹೌದು, ಅದ್ರ ಮಿಡ್ಲಲ್ಲಿ ತುಳು ಸಿನಿಮಾ ನೋಡ್ಬೇಕಂದ್ರೆ ವೆರಿ ಡಿಫಿಕಲ್ಟ್. ಆದ್ರೆ ಒಮ್ಮೆ ಒಪ್ಪಿದ್ರೆ ಜನ ಮಾತ್ರ ಕೈ ಬಿಡುದಿಲ್ಲ. ಅದೊಂದು ನಮ್ಮ ರಾಸವಂಚನ್ ಲೈಫ್ಗೆ ಸಿಕ್ಕ ಲೈವ್ ಎಕ್ಸಾಂಪಲ್ಸ್. ಒಪ್ಪಿದ್ದಾರೆ ಜನ, ನಮ್ಮ ಹೊಸ ಟೀಮ್ ಆಗಿತ್ತು. ಸೊ ಈಗ ಅದೇ ಒಂದು ಭರವಸೆಯಿಂದ, ಒಂದು ಧೈರ್ಯದಿಂದ ನಮ್ಮನ್ನು ಒಪ್ಪಿದ್ದಾರೆ ಅಂತ ಹೇಳಿ ನಾವು ಒಂದಿಷ್ಟು ದೊಡ್ಡ ಸ್ಟೆಪ್ ತಗೊಂಡು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋ ಸಿನಿಮಾ, ಒಂದು ಹೈ ಬಜೆಟ್ ಅಂಡ್ ಅ ವೆರಿ ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ನಾವು ಥಿಯೇಟರ್ಗೆ Jan 31st ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಸೊ ವಿ ವಾಂಟ್ ಪೀಪಲ್ ಟು ಕಮ್ ಅಂಡ್ ವಾಚ್. ಮಾತೆಲ್ಲ ಬಂದು ಸಿನಿಮಾ ತಗೊಂಡು ಎಂಟಾಪುರ ಸಿನಿಮಾ ತೆಲ್ತೊಂದು ಖುಷಿ ಇಟ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಡ್ ಥಿಯೇಟರ್ ಹಿಡಿದು ಪೋಪರ್ ಪರ್ಪಿನೊಂದು ಭರವಸೆ ನಮ್ಮನ್ನ ಡೆಫಿನೆಟ್ಲಿ ಉಂಟು, ಬಿಕಾಸ್ ಆಫ್ ಪ್ರೀಮಿಯರ್ಸ್ ಇನ್ ದುಬೈ ಅಂಡ್ ಬ್ಯಾಂಗ್ಳೂರ್. ಸೊ ಬಲೆ ಮಾತೆಲ್ಲ. ರಾಹುಲ್ ಅವರು, ನಿಮ್ಮನ್ನು ನಾವು ಮೊದಲು ಬಾರಿ ನೋಡಿದ್ವಿ ಏಸ ಎಂಬ ಒಂದು ಅದ್ಭುತ ಮೂವಿ ಮೂಲಕ. ಅಲ್ಲಿ ಒಬ್ಬ ಹೀರೋ ಆಗಿ ಬಂದಿದ್ರಿ. ಮತ್ತೆ ರಾಜ್ ಸೌಂಡ್ಸ್ ಮೂಲಕ ಡೈರೆಕ್ಟರ್ಸ್ ಕ್ಯಾಪ್. ಏನಿದು ಚೇಂಜಸ್? ಏನಿಲ್ಲ, ಅದು ಆ ಸ್ಕಿಲ್ ಮೇಲೆ ಬಂದಿರುವಂತಹ ಇಂಟ್ರೆಸ್ಟ್ ಏನಿದೆ ನೋಡಿ. ನೀವು ಹೇಳಿದ ಹಾಗೆ ಏಸಾನೇ ಅದಕ್ಕೊಂದು ಅಡಿಪಾಯ ಹಾಕಿರೋದು. ಏಸಾ ಸಿನಿಮಾದಲ್ಲಿ ನನ್ನ ಡೈರೆಕ್ಟರ್ ಯಾರಿದ್ರು, MN ಜಯಂತ್ ಅಂತ. ಅವರ ಪರ್ಸನಾಲಿಟಿ ಆಗ್ಲಿ, ಅವ್ರ ವೇ ಆಫ್ ಡೈರೆಕ್ಷನ್ ಆಗ್ಲಿ ತುಂಬಾ ನನ್ನನ್ನ ಇಂಪ್ರೆಸ್ ಮಾಡ್ತಾ ಅಂಡ್ ತುಂಬಾ ಅಟ್ರಾಕ್ಟ್ ಮಾಡ್ತು ಆ ಫೀಲ್ಡ್ ಬಗ್ಗೆ. ಸೊ ಅವರಿಂದ ಹಚ್ಕೊಂಡಂತ ಒಂದು ವಿದ್ಯೆ, ಒಂದು ಹುಚ್ಚತನ ಅಂತ ಅನ್ಕೋಬಹುದು. ಸೊ ಬರೀ ಏಸದಲ್ಲೇ ನಮ್ಮ ಬಾಂಧವ್ಯ ಮುಗ್ದು ಹೋಗ್ತಾ ಇದ್ರೆ ನಾನು ಮೋಸ್ಟ್ಲಿ ಡೈರೆಕ್ಟರ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ದೆನ್ ಅವ್ರು ನೆಕ್ಸ್ಟ್ ಸೀರಿಯಲ್ ಮಾಡಿದ್ರು ಕನ್ನಡದಲ್ಲಿ, ಅದಕ್ಕೂ ನನ್ನನ್ನೇ ಹೀರೋ ಆಗಿ ಆಯ್ಕೆ ಮಾಡಿದ್ರು. ಸೊ 2.5 ವರ್ಷ ಅವ್ರ ಜೊತೆ ಕೂತ್ಕೊಂಡು ಇದು ಯಾಕೆ ಹೀಗೆ, ಅದ ಯಾಕೆ ಹಾಗೆ ಅಂತ ಥಿಯರಿಟಿಕಲ್ ಆಗಿ ನಾನು ಯಾವ್ದು ಕಲ್ತಿಲ್ಲ. ಪ್ರಾಕ್ಟಿಕಲಿ ಅವ್ರ ಹತ್ರ ಈ ಶಾರ್ಟ್ ಹೆಂಗ್ ತೆಗಿಯೋದು, ಆ ಶಾರ್ಟ್ ಹೆಂಗ್ ತೆಗಿಯೋದು, ಇದು ಯಾಕೆ ಹೀಗಿದೆ, ಅದು ಯಾಕೆ ಹಾಗಿದೆ ಅನ್ನೋದನ್ನೇ ಕಲಿತಾ ಫೈನಲಿ ನಮ್ದೇ ಪ್ರೊಡಕ್ಷನ್ ಬಂದಾಗ ಇವರೆಲ್ಲ ನನ್ನ ಸೀನಿಯರ್ಸ್, ವಿನೀತ್ ಆಗ್ಲಿ ಅಥವಾ ನನ್ನ ಕೋ ಪ್ರೊಡ್ಯೂಸರ್ಸ್ ಆಗ್ಲಿ. ಸೊ ದೇ ಇಲೆಕ್ಟೆಡ್ ಸೇಯಿಂಗ್ ಓಕೆ 2 ವರ್ಷ ಅದೇ 2 ವರ್ಷ ಸೀನಿಯರ್ಸ್ ಸ್ಟಿಲ್. ಸೊ ಅವ್ರು ಅವಾಗ ಹೇಳಿದ್ರು ಇದು ನೀನೇ ಡೈರೆಕ್ಟ್ ಮಾಡು ಅಂತ. ಸೊ ದಟ್ಸ್ ಹೌ ಐ ಗಾಟ್ ಇಟ್. ಇದೇ ಕ್ವಶನ್ ವಿನೀತ್ ಅವ್ರಿಗೆ ಕೇಳೋದಾದ್ರೆ, ವಿಜೆ ವಿನೀತ್ ಆಗಿ ಫೇಮಸ್ ಆಗಿದ್ದ ಅವರು, ಈಗ ತುಳುನಾಡಿನ ಸ್ಟಾರ್ ನಟ ವಿನೀತ್. ಇದೇ ಹೇಗಿತ್ತು ಜರ್ನಿ? ಹಿಂಗೆ ಏಪಲ್ ಒಂದು ಆಕ್ಟರ್ ಆಯ್ರ ಇಷ್ಟ ಇತ್ತು. ಆಲ್ವೇಸ್ ಐ ವಾಂಟೆಡ್ ಟು ಬಿ ಅನ್ ಆಕ್ಟರ್. ಆಂಕರಿಂಗ್ ಸೆಕೆಂಡ್ ಹೊಟ್ಟೆ ಪಾಡಿಗೋಸ್ಕರ ಹೇಗೆ ಸರ್ವೈವಲ್ ವಿ ಹ್ಯಾಡ್ ಟು ಡೂ ದಟ್ ಶೋ. ಅಂದ್ರೆ ನಮಗೆ ಶೋ ಮಾಡಬೇಕಿತ್ತು. ನಾನು ಸ್ಟೇಜ್ ಅಲ್ಲಿ ಆಕ್ಟಿಂಗ್ ಮಾಡ್ತಿದ್ದದ್ದು ಹೋಸ್ಟ್ಗಿಂತ ಜಾಸ್ತಿ. ಸೊ ಯಾಕಂತ ಹೇಳಿದ್ರೆ ಜನರ ಹತ್ರ ನಾವು ಹತ್ರ ಆಗ್ತೇವೆ, ಜನರನ್ನು ನಾವು ಯಾವಾಗ್ಲೂ ಕಮ್ಯುನಿಕೇಶನ್ ಅಲ್ಲಿ ಇರ್ತೇವೆ. ಅಂಡ್ ಟಿವಿಗಳಲ್ಲಿ ನಾವು ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ವಿ. ಸೊ ದ್ಯಾಟ್ ಕೆಪ್ಟ್ ಆಕ್ಟರ್ ಅಲೈವ್ ಇನ್ ಅಸ್. ಅದೊಂದು ನಮ್ಗೆ ಒಂದು ಸ್ಫೂರ್ತಿ ಆಯ್ತು ಅಂಡ್ ವೆಯ್ಟ್ ಮಾಡೋದಕ್ಕೆ ಒಂದು ಅಸ್ತ್ರ ಆಯ್ತು ನಮ್ಗೆ. ಸೊ ಯಾಕಂತ ಹೇಳಿದ್ರೆ ಒಂದ್ ವೇಳೆ ನಾವು ಆಂಕರಿಂಗ್ ಮಾಡದಿದ್ರೆ ನಾವೊಂದು ಅರ್ಧ ಜರ್ನಿಯಲ್ಲಿ ಕ್ವಿಟ್ ಮಾಡಿ ಏನೋ ಬೇರೆ ಮಾಡ್ತಿದ್ವಿ ಏನೋ. ಬಟ್ ದಿಸ್ ಕೆಪ್ಟ್ ಅಸ್ ಅಲೈವ್. ಅದೊಂದು ಫ್ಯೂಲ್ ಸಿಕ್ತು ನಮ್ಗೆ, ಒಂದು ಕಾರಿಗೆ ಡೀಸೆಲ್ ಸಿಕ್ಕಿದಾಗೆ. ಸೊ ಆ ಜರ್ನಿಯಿಂದ ಈ ಜರ್ನಿಗೆ ನಂಬಿಕೆಯ ಮೇಲೆ ಇತ್ತು, ಒಂದಲ್ಲ ಒಂದ್ ದಿವಸ ಏನಾದ್ರೂ ಆಗತ್ತೆ ಅಂತ ಹೇಳಿ. ಅಂಡ್ ನಮ್ಗೆ ಬೇರೆ ಏನು ಬರೋದಿಲ್ಲ ಆಕ್ಟಿಂಗ್ ಬಿಟ್ಟು. ಸೊ ಅದನ್ನೇ ನಂಬ್ಕೊಂಡು ಬಂದಿದ್ವಿ. ಮತ್ತೆ ತುಂಬಾ ನಾನು ರಾಹುಲ್ ಎಲ್ಲ ನಾವು ಕೊರಿಯೋಗ್ರಫಿ ಮಾಡ್ತಾ ಇದ್ವಿ, ಡಾನ್ಸ್ ಡ್ರಾಮಾ ಕಲಿಸ್ತಾ ಇದ್ವಿ, ಮೈಮ್ ಶೋ ಮಾಡ್ತಾ ಇದ್ವಿ. ಮೈಮ್ ರಾಮದಾಸ್, ವಿನಾಯಕ್, ವಿಸ್ಮಯ್ ವಿನಾಯಕ್ ಇವ್ರ ಜೊತೆ ಎಲ್ಲ ಸೇರಿ. ಆಗ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ವಿ ಸ್ಟಾರ್ಟೆಡ್ ಟು ಡೆವಲಪ್ ಆಸ್ ಅ ಆಕ್ಟರ್. ಗ್ರೋ ಆಗ್ತಾ ಬಂದ್ವಿ ನಾವು, ನಾಟಕಗಳನ್ನ ಆಡ್ತಾ ಇದ್ವಿ. ಸೊ ಹಾಗೆ ನಾವು ಡೆವಲಪ್ ಮಾಡ್ತಾ ಬಹುಶಃ ನಾವು ಆವಾಗ್ಲೇ ಸಿನಿಮಾ ಮಾಡ್ತಿದ್ರೆ ನಾವು ಈ ಸ್ಟೇಜ್ಗೆ ಬರ್ತಿದ್ವೋ ಏನೋ ಗೊತ್ತಿಲ್ಲ. ಬಟ್ ಎವ್ರಿ ಟೈಮ್ ನಾವು ನಮ್ಮಲ್ಲೇ ಪ್ರಶ್ನೆ ಮಾಡ್ತಾ ಇದ್ವಿ, ನಮಗೆ ಯಾಕೆ ಆಗ್ತಿಲ್ಲ, ಎಲ್ರು ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ನನಗೆ ಅನಿಸ್ತಾ ಇದೆ ಆ ಎಲ್ಲ ಪ್ರಾಕ್ಟೀಸ್ಗಳಾಗ್ಲಿ, ತಯಾರಿಗಳಾಗ್ಲಿ, ಅದಕ್ಕೆ ದೇವರ ಅಥವಾ ಪ್ರಕೃತಿಯ ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಈ ಟೈಮ್ಗೆ ಬರುವಾಗ ಆಫ್ಟರ್ 10 years 12 years ನಾವೊಂದು ಪ್ರೊಡಕ್ಷನ್ ಮಾಡಿ ಒಂದು ಹಿಟ್ ಸಿನಿಮಾ ಡೈರೆಕ್ಟ್ಲಿ ಫಸ್ಟ್ ಬಾಲ್ 6. ಸೊ ಹಾಗೆ ಹೊಡಿಲಿಕ್ಕೆ ಅದು ಸಾಧ್ಯ ಆಯ್ತು ಅಂತ ಈಗ ಅನಿಸ್ತಾ ಇದೆ ಈ ಸ್ಟೇಜ್ ಅಲ್ಲಿ. ಅದರ್ವೈಸ್ ಇಟ್ ವಾಸ್ ಆಲ್ವೇಸ್ ಅ ಸ್ಟ್ರಗಲ್, ತುಂಬಾ ಸ್ಟ್ರಗಲ್. ಜನರ ರೆಸ್ಪಾನ್ಸ್ ಹೇಗಿದೆ? ನಿಮ್ಮ ಮೊದಲು ವಿಜೆ ಆಗಿದ್ದಾಗ, ಆರ್ಜ್ ಆಗಿದೆ, ಸ್ಟೇಜ್ ಶೋ ಎಲ್ಲ ಮಾಡ್ತಿರುವಾಗ ಒಂದಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ಆಬ್ವಿಯಸ್ಲಿ. ಆ ರೆಕಗ್ನೈಸನ್ಗೂ ಈಗ ರೆಕಗ್ನೈಸ್ ಮಾಡೋ ರೀತಿಗೂ ಅದು ಹೇಗೆ ರೆಸ್ಪಾನ್ಸ್ ಹೇಗಿದೆ ಜನರು? ನೀವು ತುಂಬಾ ಡಿಫ್ರೆನ್ಸ್. ಒಂದು ಆಕ್ಟರ್ ಅನ್ನು ಹೇಗೆ ನೋಡ್ತಾರ ಜನರು ಅದೇ ರೀತಿ ನೋಡ್ತಾರೆ. ಬಟ್ ಆಂಕರ್ ಅನ್ನು ಹೇಗೆ ನೋಡ್ತಾರೆ, ಅವರೊಂದು ಎಂಟರ್ಟೈನರ್. ಸೊ ಒಂದ್ 2 ಡಿಫ್ರೆನ್ಸ್ ಇದೆ. ವೆರಿ ಓವರ್ವೆಲ್ಮಿಂಗ್ ಆಗುತ್ತೆ. ಆಮೇಲೆ ನೀವು ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು ಜನರು ನಿಮ್ಮನ್ನ ಇಲ್ಲಿ ನೋಡ್ತಾರೆ. ಓನ್ಲಿ ಅವರ ಮನ್ಸನ್ ಗೆದ್ರೆ ಮಾತ್ರ ನಿಂಚಿದೆ ಆಕ್ಟರ್ ಅಂತ ಹೇಳ್ತಾರೆ. ಸೊ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅಲ್ಲಿ ನಾವು ಜನರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹತ್ರ ಹೋಗಿದೆ.
ನನ್ಗೆ ಗೊತ್ತಿರ್ಲಿಲ್ಲ. ಈಗ ರಾಹುಲ್ ಡೈರೆಕ್ಟ್ ಮಾಡ್ಬೇಕಾದ್ರೆ ಒಂದು ಕಾನ್ಫಿಡೆನ್ಸ್ ಇತ್ತು ರಾಹುಲ್ಗೆ, ಅಂದ್ರೆ ಆಫ್ ಸ್ಕ್ರೀನ್ ನಾನು ಮಾಡ್ತೇನೆ ಏನಾದ್ರು ಅಂತ. ನನಗೆ ಒಳಗಿಂದ ಭಯ ಇತ್ತು, ಈ ಪರ್ಸನಾಲಿಟಿನ ಒಪ್ತಾರ ಹೀರೋ ಆಗಿ ಹೇಗೆ. ಸೊ ನನ್ಗೆ ಅದು ಯಾವಾಗ್ಲೂ ಒಂದು ಸೆಲ್ಫ್ ಡೌಟ್ ಇತ್ತು. ಆಸ್ ಎ ಆಕ್ಟರ್ ಒಪ್ತಾರೆ, ಬಟ್ ಒಂದು ಹೀರೋ ಅಂತ ಹೇಳಿದ್ರೆ ಜನರಿಗೆ ಅವರದೇ ಒಂದು ಮಾಸ್ ಆಗಿರ್ಬೇಕು, ಈ ರೀತಿ ಇರ್ಬೇಕು, ಆಗಿರ್ಬೇಕು. ನಮ್ಮ ಸಿನಿಮಾದಲ್ಲಿ ಎಲ್ಲ ಎಲಿಮೆಂಟ್ಸ್ ಇತ್ತು, ಡಾನ್ಸ್, ಫೈಟ್, ರೊಮ್ಯಾನ್ಸ್, ಕಾಮಿಡಿ ಎಲ್ಲ. ಸೊ ಅದನ್ನೆಲ್ಲ ನಾವು ಪಾಸ್ ಮಾಡಿ ಬರಬೇಕು. ಸೊ ನಾವು ನಮ್ಮನ್ನು ಹೀರೋ ಅಂತ ಹೇಳೋದಕ್ಕಿಂತ, ನಾಯಕ ನಟ ಅಂತ ಹೇಳೋದಕ್ಕಿಂತ ಜನರು ಒಪ್ಪೋದು ವೆರಿ ಇಂಪಾರ್ಟೆಂಟ್. ಸೊ ಜನರು ಒಪ್ಪಿದ್ರು ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್. ದೆನ್ ಐ ಗಾಟ್ ಅ ಕಾನ್ಫಿಡೆನ್ಸ್, ಇಂಕಲ ಮಲ್ಪೋಲಿ ಅಂತ. ಸೊ ಬಿಗ್ ಡಿಫ್ರೆನ್ಸ್. ಸಮತ ಮ್ಯಾಮ್, ರಾಜ್ ಸೌಂಡ್ಸ್ ಈ ರೀತಿ ಜರ And ಒಂದೇಕ್ ಎಂಚ ಅಪ್ರೋಚ್ ಆದ್ರೆ ಫಸ್ಟ್ ಎಂಚ ಬತ್ತಾರ ಈ ಮೂವಿದಲ್ಲ ಈಗ ಒಂದು ಸಿನಿಮಾ ರಾಹುಲ್ ಗಾಡಿ ಸೊ ಯಾನ್ ಫಸ್ಟ್ HR ಆದಿತ್ತೆ ಏನ ಪ್ರೊಫೆಷನಲಿ HR ಟು ಡಾನ್ಸರ್ ಅಂಡ್ ಡಾನ್ಸ್ ಟೀಚರ್ ಆದಿತ್ತೆ ಆಸ್ ಪ್ಯಾಷನೇಟರ್. ಬಕ್ಕ ಆರ್ಟ್ ಸಿನಿಮಾಗ್ ಬರ್ಪ ಬಂದ ಹೆಂಗೆ ಕೇಪಲ್ಲ ಗೊತ್ತಿಜನ್, ಬಟ್ ದ ಸಿನಿಮಾ ಹಿಂಗ್ ವೈತ್ ಬರ್ತೇನೆ ದಾಪಣ ಏನ್ ಜಾಬ್ ಮಲ್ಪರೆ ಪೋನಾಗಲ್ಲ ಫಸ್ಟ್ ಫಿಲ್ಮ್ ಹಿಂಗ್ ಆಫರ್ ಆತಿ ನಾವು ರಾಜ್ ಸೌಂಡ್ ಅಂಡ್ ಲೈಟ್ಸ್. ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ದಲ್ಲ ಹೀರೋಯಿನ್ ಮೇರ ಆವಡ್ ಇತ್ತಂಡೆ ಅಪಗಾರಿಗೆ ಒಂಜಿ ಜಾಬ್ ಜಸ್ಟ್ ಸೊ ಎನ್ ಪ್ರಯಾರಿಟಿ ಆ ಟೈಮ್ ಕೋವಿಡ್ ದಪಗ ಜಾಬ್ ತುಳುನಾಡದ ಜನಕ್ಕಲೆ ಗೊತ್ತಿಪ್ಪ ಸ್ಟೋರಿ ಸೊ ಅಂಚ ಬಟ್ ವಿತ್ ಗಾಡ್ಸ್ ಗ್ರೇಸ್ ಯಾನ್ಂಚ ಕೋವಿಡ್ ದಪಗ ಒಂಜಿ ಟೈಮ್ ಪಾಸ್ ಜಸ್ಟ್ ಯಾನ್ಜಿ ರೀಲ್ಸ್ ಟಿಕ್ ಟಾಕ್ ಪುರ ನಮ್ಮ ಇಲ್ಲ ಟೈಮ್ ಪಾಸ್ ಮಲ್ತುಂದಿತ್ತ. ಬಟ್ ಅವು ಯಾನ್ ಜಸ್ಟ್ ಟೈಮ್ ಪಾಸ್ ಮಲ್ತುಂದ್, ಬಟ್ ಅವು ಇಂಕ್ ಅವು ಇಂಕ್ ಸಿನಿಮಾಗ್ಲೆತ್ತನ್ ಸಿನಿಮಾಗ್ ಬರ್ಪನಂತು ಫಸ್ಟ್ ಯಾನಂಜಿ ದಿಲ್ರನ್ ಪಂತನಂಜಿ ತುಳು ಆಲ್ಬಮ್ ಮಲ್ದಿತ್ತ. ಸೊ ಥ್ರೂ ದಾಟ್ ಮೈ ಜರ್ನಿ ಸ್ಟಾರ್ಟೆಡ್. ಅಲ್ಪ ತುಳುನಾಡದ ಜನಕ್ಲಿ ಮಸ್ತ್ ಇಷ್ಟ ಅಂಡ್ ಅಕ್ಲಿ ಇತ್ತು ಇಂಕ್ ಮೋಕೆ ಅಂಡ್ ಬ್ಲೆಸ್ಸಿಂಗ್ಸ್ ಕೊರಿಯರ್ ಐ ಗಾಟ್ ಕನ್ನಡ ಆಲ್ಬಮ್. ಸೊ ಒನ್ ಸ್ಟಾರ್ಟ್ ಆಯ್ತು ಗೋಸ್ಮಾರಿ ಫ್ಯಾಮಿಲಿ ಪುಲಿ ಮುಂಚೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆ ಜರ್ನಿ ಅಲ್ಪದ ಇಂಕ್ ಮೂಲ ಆರ್ಟ್ ಇಂಕ್ ವೈತದ ಅಂತದ್ದು. ಮಸ್ತ್ ಒಂದು ಸೌತ್ ಇಂಡಿಯನ್ ಮೂವೀಸ್ ಇಡ್ ಮಸ್ತ್ ಡಾನ್ಸರ್ ಆದ್ಮೇಲೆ ಮಲ್ದಿರ ಮಸ್ತ್ ಮಲ್ಲ ಸ್ಟಾರ್ಸ್ ನಕ್ಲೊಟ್ಟಿಗೆ ಡಾನ್ಸ್ ಅಂಡ್ ಇತ್ತಾರ ಹೀರೋಯಿನ್ ಇತ್ತಾರ ಸ್ಟಾರ್ ಡಾನ್ಸರ್ ಆದಿತ್ತ ಡಾನ್ಸ್ ಟೀಚರ್ ಆದಿತ್ತ ಇಂಕುಲು ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿ ಅಂಡ್ ತಮಿಳ್ ಇಂಡಸ್ಟ್ರಿ ಇಂಕುಲು ಆಸ್ ಅ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಅದ್ ಪರ್ಫಾರ್ಮ್ ಮಲ್ತುಂದಿತ್ತ. ಸಾಮಿ 2 ಮೂವಿ, ಮಾರಿ 2 ಮೂವಿ, ಸಾಹೋ ಅವು ರೌಡಿ ಬೇಬಿ ಅವ್ ಸಾಂಗ್ಸ್ ಇಡ್ಬೋದ ನಮ್ಮ ಯಾನಿತ್ತ ಒಂಜಿನ ಬೇತೆ ಜರ್ನಿ. ಮೇನ್ ಓಕೆ ನಮ್ಮ ಡ್ಯಾನ್ಸ್ ಬಗ್ಗೆ ಪಾತಿರೊಂದುಲ್ಲ ಒಂದು ಮೂವಿದ ನಕ್ಕನಿ ನಕ್ಕನಿ ಬಕ್ಕು ಕೂಡ ಜಿಕ್ ಸಾಂಗ್ ಬೊಕ್ಕ ಬೊಕ್ಕ ರಡ್ಲತ ಸೂಪರ್ ಹಿಟ್ ಆದ್ನು ಇತ್ತ ಮುಲ್ಪ ಅಲ್ಪ ಮೆಹಂದಿ ಫಂಕ್ಷನ್ ಪೂರತ್ತ ಕೇನೊಂದು ಉಂಡು ಅವು ನಕ್ಕಾನೆ ನಕ್ಕನೆ ಬಂದದ ಅದೇ ನಕ್ಕಾನೆ ಆಕ್ಚುಲಿ ಹೊಸಾತ್ ವರ್ಡ್ ಅವೆ. ನಕ್ಕಾನೆ ಎಂಗುಲ್ ದೀದಿನ ಈಗ ದಾದ ಬಣ್ಣ ಸೆಲೆಬ್ರೇಷನ್ ಲೆಟ್ ಸೆಲೆಬ್ರೇಟ್ ಅಂತ ಬಂದು ಇದು ಐಕ ಕೆಲವೊಂದು ವರ್ಡ್ಸ್ ನಮಗ್ ಅರ್ಥ ಒಪ್ಪುಜಿ, ಬಟ್ ಅವು ಸ್ವಾಗ್ ಲಕ್ಕ ಖಾಲಿ ಬೋಲ್ಸ್ ಸ್ವಾಗ್ ಲಕ್ಕ ಸೊ ಅಂಚನೆ ನಕಾನೆ ಬಂದ ವರ್ಡ್ ರಕ್ಷಣ್ ಮಾಡೋ ಲಿರಿಕ್ಸ್ ಅರ್ಪಣೆ ಒಂದು ಗ್ಯಾರಂಟಿ ಇಟ್ಟ ಆಪುನಿ ಜನಕ್ಲಿಗೆ ಭಾಷೆ ಜಂದಿನ ದಾದ ದೀನ ಬಾರಿ ಅಡ್ಡ ಬಡ ಅವು ದಾದ ಅನ್ ಗೊತ್ತು ಜಾತೆ ಈತು ವಿಮರ್ಶೆ ಬರ್ಕೊಂಡು ಅವು ಬರ್ಕೊಂಡು ಬರ್ಕೊಂಡು ದಾದ. ಸೊ ಈಗ ನಮನೆ ಒಂಜಿ ರೀತಿನ್ ಒಂಜಿ ಭಾಷೆ ಇಜ್ಜಂದಿನ ಒಂಜಿ ವರ್ಡ್ ಐಕ್ ನಕಾನೆ ಮನೆ ತುಳುಟ ವರ್ಡ್ ಇಜ್ಜಿ ವೈಟ್ ಲೈಟ್ ವರ್ಡ್ ಇಜ್ಜು. ಸೊ ಅವು ಏರ್ನಲ್ಲಿ ಹತ್ತವು ಅವು ಲಿರಿಕ್ಸ್ ರೈಟ್ ಅನ್ನು ನಕಾನೆ. ಸೊ ನಕಾನೆ ಇಸ್ ಒನ್ ಟರ್ಮ್ ಬಂದ ಸೆಲೆಬ್ರೇಷನ್ ನೆಟ್ ತೂನಕ ಕಥೆ ವಿನೀತ್ ಕುಮಾರ್ ಅಂದ್ ಬರ್ಕೊಂಡು ಏನು ಇರನೇ ಸ್ಟೋರಿ ದಲ್ಲ ಬರೀತಾರ ಎಂಕ್ಲೆಗ್ ಒನ್ ಲೈನರ್ಸ್ ಬರ್ಕೊಂಡು ಸ್ಟೋರಿ ಬಂದಾಗ ರಾಜ್ ಸೌಂಡ್ಸ್ ಇಲ್ಲ ಒಂಜಿ ಒನ್ ಲೈನ್ ಅಂದ್ ಉಪ್ಪುಂಡು. ಒನ್ ಲೈನ್ ಇಡ್ ನಮಕ್ ಒಂಜಿ ಆತ ವಿಷಯ ಎಲ್ಲ ಗೊತ್ತುಪ್ಪುಂಡು ಇಂಚೆ 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 ಇಂಚೆ. ಸೊ ಎಲ್ಲ ರಾಹುಲ್ ಒಟ್ಟು ಕುಲ್ದೇಪಲ್ಲ ಮಲ್ಪುಂಡು ಇಂಚ ಸ್ಟೋರಿ ಬರೆದಾಗ ಎಂಕ್ಲು ಒಟ್ಟುಗೆ. ಸೊ ಫುಲ್ ಟೈಮ್ ಯಾರು ರಾಹುಲ್ ಒಟ್ಟಿಗೆ ರಾಹುಲ್ಗಳದ ಐಡಿಯಾ ಐತೆ ಎಂಕುಲು ಶೇರ್ ಮಲ್ಪ. ಸೊ ಎಂಕುಲ ಜರ್ನಿ ದಾದಪ್ಪುಡು ಎಂಕುಲು ಒಂಜಿ ಯಾನ್ ಸ್ಟೋರಿ ಎಂದ ಪುದರ್ ಉಂಡು ಸ್ಟೋರಿ ನಂಚ. ಬಟ್ ಐಟ್ ಮಸ್ತ್ ಇಂಗ್ರೀಡಿಯೆಂಟ್ಸ್ ರಾಹುಲ್ ಸ್ಕ್ರೀನ್ ಪ್ಲೇ ಐಟ್ ಕೆಲ ಇಂಗ್ರೀಡಿಯೆಂಟ್ಸ್ ಎಂಕುಲು ಉಪ್ಪುಂಡು. ಎಂಕುಲು ಒಂಜಿ ಟೈಟಲ್ ಗೆ ಮಾತ್ರ ಒಂಜಿ ಉಪ್ಪುಂಡು. ಬಟ್ ಅಪಾರ್ಟ್ ಫ್ರಮ್ ದಟ್ ಎಂಕುಲ ಮಾತ ಅವ ಎಫರ್ಟ್ ದಾದ ಅವು ಒಂಜಿ ಸ್ಕ್ರಿಪ್ಟ್ ಕರೆಕ್ಟ್ ಮಲ್ಪೆರ ದಾದ ಅವು ಎಂಗ್ಲು ಒಟ್ಟಿಗೆ ಹಾಕಿ ಎಂಗ್ಲೊಂಜಿ ಪಾರ್ಟ್ನರ್ಶಿಪ್ ಅಂತ ಬರೋದು. ಸೊ ಇನಿ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಎಡ್ಡೆ ಆತದ ಬಂದಾಗ ಐಟ್ ಸ್ಟೋರಿ ಅಂತ ಪುದರ್ ಕಥೆ ಎಡ್ಡೆ ಬಂದಿರ್ತಾರೆ. ಬಟ್ ಐಟ್ ಮಸ್ತ್ ಜನತ ಥಾಟ್ ಉಂಡು, ಐಟ್ ಮಸ್ತ್ ಜನತ ಇಂಗ್ರೀಡಿಯೆಂಟ್ ಉಂಡು ಒಂಜಿ ಪರ್ಫೆಕ್ಟ್ ಪ್ರಾಡಕ್ಟ್ ಕೊರಿಯಾರೆ. ಈ ಜನ ಒರಿಯನದೇ ಪತ್ತೊಂದು ಬೋರ್ಡು ಇಟ್ಸ್ ವೆರಿ ಡಿಫಿಕಲ್ಟ್. ಕಮರ್ಷಿಯಲ್ ಮೂವೀಸ್ ಇನ್ ತುಳು ಐರಾಜ್ ಜನತ ಮೈಂಡ್ ಸೆಟ್ ಪಾಡ್ನ ಮಾತ್ರ ವರ್ಕ್ ಆಗ್ತಿ. ನಾವಿಲ್ಲಿ ಮಾತಾಡ್ತಿರುವಾಗ ಒಂದಷ್ಟು ಸಲ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಇದ್ದು ಹೆಸರು ಬಂತು. ಆಬ್ವಿಯಸ್ಲಿ ಅದು ಹಿಟ್ ಮೂವಿ, ನಿಮ್ ಅದೇ ತಂಡ ಇಲ್ಲಿ ಬರ್ತಾ ಇದೆ.
ಅದೇ ತಂಡದಿಂದ ಮತ್ತೊಂದು ಮೂವಿ ಮಾಡ್ಬೇಕಾದ್ರೆ ಅದೊಂದು ಜನರ ಎದುರು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದೊಂದು ಭಾರ ಅಂತ ಇದೆಯಾ, ಅದು ರೆಸ್ಪಾನ್ಸಿಬಿಲಿಟಿ ಅದು ಹೇಗಿದೆ? ಇಷ್ಟು ಡಿಲೇ ಆಗಿದೆ ಅದೇ ಕಾರಣಕ್ಕೋಸ್ಕರ. ಇನ್ನು ಏನಾದ್ರು ಮಾಡಿದ್ರೆ ಅದಕ್ಕಿಂತ ಜೋರಾಗಿ ಏನಾದ್ರು ಮಾಡ್ಬೇಕಾಗುತ್ತೆ. ಅದು ನಮ್ಮಿಂದ ಸಾಧ್ಯ ಇದೆಯಾ ಇಲ್ವಾ ಅನ್ನೋ ಅದು ಆಬ್ವಿಯಸ್ಲಿ ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆ ಟೀಮ್ ಅವರ ಓಕೆ ಅದು ಚೆನ್ನಾಗಿತ್ತು, ಚೆನ್ನಾಗಿರ್ಬೇಕು ಇದು ಕೂಡ. ಅದನ್ನ ನಮ್ಗೆ ಅದೇ ಇವಾಗ ನೆಕ್ಸ್ಟ್ ಅದು ಸ್ಕ್ರಿಪ್ಟ್ ಬರಿಬೇಕಾದ್ರೂ ನಮ್ ಕಂಪ್ಯಾರಿಸನ್ ಇದ್ದಿದ್ದು ನಮ್ಗೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್. ಆಸ್ ವೆನ್ ಇಟ್ ಟೋಲ್ಡ್, ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಜೊತೆಗೆ ಕೂತ್ಕೋತೀವಿ. ಕಂಪ್ಲೀಟ್ ಸ್ಕ್ರಿಪ್ಟ್ ಒಂದ್ಸಲ ರೆಡಿ ಆದ್ಮೇಲೆ ಡೈಲಾಗ್ಸ್ಗೆ ಅಂತ ಇಲ್ಲಿ ಉಡುಪಿಗೆ ಬರ್ತೀವಿ ನಾವು. 15 ದಿನ ಉಡುಪಿನಲ್ಲೇ ಇರ್ತೀವಿ, ನಾನು ವಿನೀತ್, ಪ್ರಸನ್ನ ಅವ್ರ ಮನೆಯಲ್ಲಿ ಸೆಲೆಬ್ರಿಟಿ ಡೈಲಾಗ್ ಅವ್ರ ಡೈಲಾಗ್. ಪ್ರಸನ್ನ. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಟೇಸ್ಟ್ಫುಲ್ ಏನ್ ಹೇಳ್ತಾರೆ ಪ್ರಾಸೆಸ್. ಅದು ಮಜಾ ಇರುತ್ತೆ. ಒಂದಷ್ಟು ಡೈಲಾಗ್ಸ್ ಗಳಿಗೆ ನಾವೇ ನಗ್ತೀವಿ. ಎಲ್ಲಿ ನಮ್ಗೆ ನಗು ಬಂತು ಅನ್ಕೋತೀವಿ, ನಾವು 3 ಜನರು ನಕ್ಕಿದ್ರೆ ಆ ಡೈಲಾಗ್ ನಾವು ಪಾಸ್ ಮಾಡ್ಕೋತೀವಿ. ಇಲ್ಲ ಅಂತಂದ್ರೆ ಅವ್ರಿಗೂ ಸ್ವಲ್ಪ ತಲೆ ತಿಂತೀವಿ, ಬೇರೆ ಹಾಕೋಣ ಅಂತ. ಕಮ್ಮಿ ಆಮೇಲೆ 3 ಜನದ ಇಲ್ಲಿ ಪ್ರಾಡಕ್ಟ್ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ನಮ್ದೊಂದು ಸ್ಕ್ರಿಪ್ಟ್ ಡಾಕ್ಟರ್ ಇದಾರೆ ನಮ್ಗೆ, ಆಟ ಸುಹಾನ್ ಪ್ರಸಾದ್ ಅಂತ, ನಮ್ಮ ಒನ್ ಆಫ್ ದ ಕೋ ಪ್ರೊಡ್ಯೂಸರ್ ಹೀಸ್. ಸೊ ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ರೌಂಡ್ ಡಿಸ್ಕಸ್ ಮಾಡ್ತೀವಿ. ಅವ್ರೊಂದು ಅದಕ್ಕೆ ಗ್ರಾಫ್ ಅಂದ್ರೆ ಈ ಟೈಮಲ್ಲಿ ನಡೆಯುತ್ತಾ, ಈ ಟೈಮಲ್ಲಿ ಇದು ನಡೆಯುತ್ತಾ, ಗ್ರಾಫ್ ಅಲ್ಲಿ ಇದೆಯಾ, ಗ್ರಿಪ್ ಇದೆಯಾ, ಅದೆಲ್ಲ ಅದ್ರ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ನಮ್ದೊಂದು ಪ್ಯಾನಲಿಂಗ್ ಆಫ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವ್ರಿಗೆಲ್ಲ ಒಂದ್ಸಲ ಕತೆ ಹೇಳ್ತೀವಿ. ಸೊ ಅಷ್ಟು ಜನರು ಒಪಿನಿಯನ್ಸ್ ಗಳನ್ನ ತಗೋತೀವಿ. ಇವಾಗ ಒಂದು ಟೈಡ್ ಅಪ್ ಸ್ಕ್ರಿಪ್ಟ್ ಅಂತ ಆದ್ರೆ ಒಂದು 2 ಗಂಟೆ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗಿ ಅವ್ರ ಹತ್ರ ಹೇಳಿದ್ರೆ ಅವ್ರಿಗೆ ಚೇಂಜಸ್ಗಾಗ್ಲಿ ಅಥವಾ ಆಪ್ಷನ್ಸ್ಗಾಗ್ಲಿ ಏನು ಉಳ್ದಿರಲ್ಲ ಅದೆಲ್ಲ. ಸೊ ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಒಂದು ಇಷ್ಟುದ್ದ ಮಾಡೋಗ್ತೀವಿ, ವೇರ್ ವಿ ಕ್ಯಾನ್ ಡಿಸ್ಕಸ್ ವಿತ್ ದೆಮ್. ಅವ್ರು ಅದರಲ್ಲಿ ಸೆಲೆಕ್ಟ್ ಮಾಡ್ಬೋದು, ಈ ಸೀನ್ ಚೆನ್ನಾಗಿದೆ ಇದನ್ನ ತೆಗಿಬಹುದು, ಇದಕ್ಕಿಂತ ಇದು ಬೆಟರ್ ಇದೆ. ಸೊ ಈ ಆಪ್ಷನ್ಸ್ ಎಲ್ಲ ಅವರಿಂದ ಬರುತ್ತೆ. ವಿನೀತ್ ಹೇಳ್ದಾಗೇನೆ ಒಬ್ಬ ಇದು ನನ್ನ ಸ್ಕ್ರಿಪ್ಟ್ ನನ್ನ ಸಿನಿಮಾ ಅಂತ ಹೇಳ್ಕೊಂಡು ಮಾಡಿದ್ರೆ ಸಿನಿಮಾ ಆಗಕ್ಕೆ ಚಾನ್ಸೇ ಇಲ್ಲ. ಆ ತರ ಮಾಡಿದ್ರೆ ನಾನೇ ಮನೆಗೆ ಹೋಗ್ಬಿಟ್ಟು CD ಹಾಕೊಂಡು ನೋಡ್ಬೇಕಷ್ಟೇ, ಥಿಯೇಟರ್ಗೆ ಹಾಕಕ್ಕಾಗಲ್ಲ. ಸೊ ಎಲ್ಲರ ಒಪಿನಿಯನ್ಸು ಬೇಕು, ಒಂದಷ್ಟು ತಲೆಗಳು ಓಡ್ಬೇಕು, ಒಂದಷ್ಟು ಒಪಿನಿಯನ್ಗಳು ಬರಬೇಕು, ಎಲ್ಲ ಪ್ಲಸ್ ನೆಗೆಟಿವ್ಸ್ ಗಳನ್ನ ಕನ್ಸಿಡರ್ ಮಾಡಬೇಕು. ಕೊನೆಗೆ ನಮ್ಮ ಕಾಮನ್ ಸೆನ್ಸ್ಗೆ ಆಮೇಲೆ ಒಂದು ಕಾನ್ಸೈನ್ಸ್ಗೆ ಸ್ಕ್ರಿಪ್ಟ್ ನ ರೆಡಿ ಮಾಡಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು 60 to 70% ಎಲ್ಲರೂ ಮಿಡಲ್ ಕ್ಲಾಸ್ ಅವರೇ. ಒಂದು ಮಿಡಲ್ ಕ್ಲಾಸ್ ಜೀವನ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಅದ್ರ ಬಗ್ಗೆ ನಿಮ್ ಥಾಟ್ಸ್ ಏನು? ಮೂವಿ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಲೈಕ್ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರ ನಮ್ಗೆ ಗೊತ್ತಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ ಅದೊಂದು ಸ್ಟೇಟ್ ಆಫ್ ಲೈಫ್ ಅಂತ ಹೇಳಲ್ಲ, ದಟ್ ಈಸ್ ದ ಹೋಲ್ ಬಿಗ್ಗರ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನು ಆ ಕಡೆ ಅದಕ್ಕೂ ಅಲ್ಲ, ಈ ಕಡೆ ಇದಕ್ಕೂ ಅಲ್ಲ. ಹೌದು, 6ಕ್ಕೆ ಇರಲ್ಲ, 3ಕ್ಕೆ ಇಳಿಯಲ್ಲ. ಕೆಳಗಡೆ ನಮ್ಗೆ ಗೌರ್ಮೆಂಟ್ ಫೆಸಿಲಿಟಿ ಇಲ್ಲದೆ ಎಲ್ಲ ಮಾಡ್ಕೊಳ್ಳಕ್ಕೆ ದುಡ್ಡು ಇಲ್ಲ. ಸೊ ಇದ್ರ ಮಧ್ಯದಲ್ಲಿ ಯಾವ್ದನ್ನ ಪಡ್ಕೋಬೇಕಾದ್ರೂ ಒಂದಷ್ಟು ಮೊದ್ಲು ಕನಸು ಕಾಣಬೇಕು, ಆಮೇಲೆ ಅದ್ರ ಹಿಂದೆ ಪರಿಶ್ರಮ ಪಡಬೇಕು, ಒಂದಷ್ಟು ಸಲ ಸೋಲ್ಬೇಕು. ಯಾಕಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸಿಗಕ್ ಚಾನ್ಸೇ ಇಲ್ಲ. ಒಂದಷ್ಟು ಸಲ ಸೋಲ್ಬೇಕು, ಮತ್ತೆ ನಿರಾಶೆ ಆಗ್ಬೇಕು, ಮತ್ತೆ ಟ್ರೈ ಮಾಡ್ಬೇಕು, ಮತ್ತೆ ಹೋಗ್ಬೇಕು. ಸೊ ನನಗನ್ಸುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನೇ ಒಂದು ಲೈಫ್ ಅನ್ನ ಟು ದ ಫುಲ್ಲೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋದು ಅವನೇ. ಯಾಕಂತಂದ್ರೆ ಅವನಿಗೆ ಒಂದು ಕಡೆ ರೀಚ್ ಆದ್ರೆ ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾನು ಇಲ್ಲಿದ್ದೀನಿ, ಅಲ್ಲಿ ಅಲ್ಲೇ ಇರೋನ್ಗೆ ಇನ್ನೆಷ್ಟು ಸ್ವಲ್ಪ ಒಂದು 99% ಬಂದವನ್ಗೆ ಇನ್ನು 100% ದುಡ್ಡು ವಿಷಯ ಆಗಲ್ಲ. ಇಲ್ಲಿ 36 ಇಂದ 100 ಹೋದವನ್ಗೆ ಖುಷಿ ಇರುತ್ತೆ. ಸೊ ಇದನ್ನ ಲೈಫ್ ಎಕ್ಸ್ಪೀರಿಯನ್ಸ್ ನ ಫುಲ್ಲೆಸ್ಟ್ ಯುಟಿಲೈಸ್ ಮಾಡೋಕ್ಕಾಗೋದು ಮಿಡಲ್ ಕ್ಲಾಸ್ ನವನ್ಗೆ ಅಂತಾನೆ ಅನ್ಸುತ್ತೆ. Just take it as an experience. ಮತ್ತೆ I feel middle class people are the very happiest people. ಇದರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಆ ಒಂದು ಬಾಂಧವ್ಯ ಏನಿದೆ, ಸ್ಟ್ರಗಲ್ಸ್ ಏನಿದೆ, ಅಷ್ಟೆಲ್ಲ ಚರಾಚರ ಇದ್ರು ಸಹ ಲೈಫ್ ಅಲ್ಲಿ. ಸೊ ಐ ಫೀಲ್ ದ ಹೈಯೆಸ್ಟ್ ಫುಲ್ಫಿಲ್ಮೆಂಟ್ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಅವರಿಗೆ ಸಿಗೋದು ಅಂತ ನನ್ಗೆ ಅನ್ಸುತ್ತೆ. ಮಿಡಲ್ ಕ್ಲಾಸ್ ಜನರೇಷನ್ ಅಲ್ಲಿ ಈಗ ನಮ್ದಾಗ್ಲಿ ನಿಮ್ದಾಗ್ಲಿ ನಮ್ದೆಲ್ಲಾರ್ದು ಒಂದು ಸ್ಟೋರಿ ಇದೆ ಗೊತ್ತಾ. ಎಲ್ಲಾರು ಹೇಳ್ತೀವಿ ಈ ಸ್ಟೋರಿನ. ಆ ಟೈಮಲ್ಲಿ ನಮ್ ತಾತನ ಹತ್ರ ಎಷ್ಟು ಜಾಗ ಇತ್ತು ಗೊತ್ತಾ ಅಂತ ಎಲ್ಲರ ಹತ್ರನೂ ಈ ಸ್ಟೋರಿ ಇದೆ. ಆಮೇಲೆ ಅವ್ರು ಯಾರಿಗೋ ಬರ್ಕೊಟ್ರು ಅಂತ ಇದು ಎಲ್ಲರ ಹತ್ರನೂ ಇದೆ ಈ ಸ್ಟೋರಿ. ಸಮತ ಮ್ಯಾಮ್ ಇರ್ವನ್ ಪಿರಾಂಡ ಮಿಡಲ್ ಕ್ಲಾಸ್ ಲೈಫ್ ಸೇಮ್ ಬಟ್ ಅವು ಲೈಕ್ ಇದು ಎನ್ನ ಎಕ್ಸಾಂಪಲ್ ಇತ್ತು ಅನ್ಕೊಂಡೆ ರಾಜ್ ಸೌಂಡ್ ಬಂದಾಗ ಇಂಕ ಜಾಬ್ ಇತ್ತು ಅಪ್ಪ ನಮಗ ಅವು ಬ್ಯಾಲೆನ್ಸ್ ಮಾಡ್ಕೊಡಿತ್ತೆ ಫಿನಾನ್ಷಿಯಲಿ ಲ್ಯಾಂಡ್ ಪ್ಯಾಷನೇಟ್ಲಿ ಅಪ್ಪ ಯಾನೇನ ಜಾಬ್ ಸೇರ್ದಿತ್ತೆ ಲೈಕ್ ಫಿನಾನ್ಷಿಯಲಿ ನಮ್ಮ ಬ್ಯಾಲೆನ್ಸ್ ಮಲ್ಪಟ್ಟು ಆತ್ ಬಂಗ ಉಂಡು ಇರ ಅಡ್ಲ ಬ್ಯಾಲೆನ್ಸ್ ಮಲ್ಕೊಡ ಇರಿಗೆ ನಮ್ಮ ಪ್ಯಾಷನೇಟ್ಲ ಉಪ್ಪ ಅಂಡ್ ಇರ್ನ ಡೈಲಿ ಲೈಫ್ ಲ ತೂಗೋಡು. ಸೊ ಇಟ್ಸ್ ಲೈಕ್ ಅವ ಎಕ್ಸ್ಪೀರಿಯನ್ಸ್ ಇರೆ ಮಾತ ಒಂಜಿ ಇಮೋಷನ್ಸ್ ಆವಡು ಇರ ಲೈಫ್ ದ ಡೈಲಿ ದ ದಾದ ಬಂದ್ಪೇರು ಒಂಜಿ ಲೈಫ್ ಸ್ಟೈಲ್ ಸ್ಟ್ರಗಲ್ಸ್ ಎವ್ರಿಥಿಂಗ್ ಇಸ್ ದೇರ್.
ಈ ಪ್ರಾಬ್ಲಮ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದಲ್ಲ ಮೇನ್ ಮೂಜಿ ಸಬ್ಜೆಕ್ಟ್ ಉಪ್ಪು ನಾವು ಎರಗಿರ್ನ ಡ್ರೀಮ್ ಲವ್ ಫ್ಯಾಮಿಲಿ ಅವನೇ ಪಂಡ್ರಪ್ಪ ಎನ್ನ ಏಜ್ ಮಿಡಲ್ ಕ್ಲಾಸ್ ಇಪ್ಪ ಪಂಪಿನವೇ ನಮ್ಮ ಕೊಂಚ ಡ್ರೀಮ್ ಇಪ್ಪುಡು ಅಂಡ್ ಇಲ್ಲದ ಬಂಗೋಗ ಅವೇನು ನಮ್ಮ ಬುಡ್ದು ಬುಡಪ ಮೋಸ್ಟ್ ಆಫ್ ದ ಟೈಮ್ಸ್ ಸ್ಯಾಕ್ರಿಫೈಸ್ ಆಪಿ ನಮ್ಮ ಡ್ರೀಮ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದಾರೆ ಡ್ರೀಮ್ಸ್ ನೇ ಪಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಸೊ ಅವು ಡ್ರೀಮ್ ಉಂಡತ್ತೆ ಅವು ಮ್ಯಾಡ್ನೆಸ್ ಆದ್ ಕನ್ವರ್ಟ್ ಆವಡೆ ಒಬ್ಸೆಷನ್ ಮ್ಯಾಡ್ನೆಸ್ ಆವಡು ಕಾಲಿ ಡ್ರೀಮ್ ಆದೂರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದಕ್ಕಲು ಬಿಡ್ದು ಬಿಡ್ಪ ನಮ್ಮ ಬೇತನಿಕ್ ಬರ್ತದೆ ಬೇತೆ ಪ್ರೆಷರ್ಗೆ ಬರ್ತದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಕ್ ಎವ್ರಿ ಮಾತ ವಿಷಯದ ಒಂಜಿ ವ್ಯಾಲ್ಯೂ ಗೊತ್ತು ಪುಂಡ ಪಂಡ ಆತ ಐಕ್ ಬಂಗ ಕಷ್ಟ ಬತ್ತದ ಐಕ ಒಂಜಿ ಅಚೀವ್ ಮಲ್ಪನ ಸೊ ಲೈಕ್ ಹೈ ಕ್ಲಾಸ್ ಒಂಜಿ ಈಸಿಲಿ ತಿಕ್ಕೊಂಡು ಸೊ ವಿ ಡೋಂಟ್ ನೋ ದ ಎಕ್ಸ್ಪೀರಿಯನ್ಸ್ ಆಫ್ ದಟ್ ನಮ್ಮ ಪಂಪ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಸ್ ದ ಲೈಫ್ ವಿಚ್ gives you experience of each and every struggles or happiness. ಮತ್ತೆ ನಾವು ಸಿನಿಮಾ ವಿಷಯಕ್ಕೆ ಬರೋಣ. ಈಗಾಗಲೇ ದುಬೈಯಲ್ಲಿ ಮತ್ತೆ ಮಂಗಳೂರಲ್ಲಿ ಪ್ರೀಮಿಯರ್ ಶೋಗಳು ನಡೆದಿದೆ. ಹೇಗಿದೆ ಎಕ್ಸ್ಪೀರಿಯನ್ಸ್? ಅಲ್ಲಿದ್ದು ಜನರ ರೆಸ್ಪಾನ್ಸ್ ಹೇಗಿದೆ? ಸೇಮ್ ವೆರಿ ಪಾಸಿಟಿವ್ ರಿಪ್ಲೈ. ಇದರಲ್ಲಿ ಕಥೆದಾದ ಉಂಡ ಈ ಸಿನಿಮಾದ ಅವು ಹಾಕ್ಲಿ ಮಸ್ತ್ ಖುಷಿ ಆಯ್ತು ಫ್ಯಾಮಿಲಿ ದಾಕ್ಲಿ ಒಟ್ಟು ತೂನಾಗ ಅಂಡ್ ಪಿತಾಯಿ ಬರೋದು ಅವು ಯಾಕಂದು ಪನ್ಪೀನಿ ಬಾರಿ ಒಂಜಿ ಪೊರ್ಲುದ ಸಿನಿಮಾ ಡೆಫಿನೆಟ್ಲಿ ತೂವಡು ಬಂಜಾರ ತೆಲ್ತಾ ಪ್ಲಸ್ ಇಟ್ಟು ಕಥೆ ಎಲ್ಲ ಉಂಡು ಸೊ ಈ ಸತಿ ನಮ್ಮ ಅಚೀವ್ಮೆಂಟ್ ದಾದ ಪನ್ಪುನ್ ಬಂದಾಗ ರಾ ಸೌಂಡ್ಸ್ ಅಂಡ್ ಲೈಟ್ಸ್ ನಮ್ಮ ಇಲ್ಲಿಯ ಕಥೆ ಇತ್ತು ನಮ್ಮ ಓಕೆ ಸೊ ಲಿಮಿಟೆಡ್ ಇತ್ತು ಕಾಮಿಡಿ ಜಾಸ್ತಿ ಇತ್ತು ಸೊ ಈ ಸತಿ ಒಂದು ಎಡ್ಡೆ ಪ್ರಪೋರ್ಷನೇಟ್ ಮಾಡ್ತಾ ನಮ್ಮ ಸೊ ಮಸ್ತ್ ಜನ ಆಲ್ಮೋಸ್ಟ್ ಜನ ಇಂಕ್ಲೆಗ್ ರಾ ಸೌಂಡ್ಸ್ ಅಂಡ್ ಲೈಟ್ಸ್ ಎಲ್ಲ ಎಡ್ಡೆ ಬೈದ ಬಂದು ಇಂಕ್ಲ ಪಂದು ಪೋತಿನೆಲ್ಲ ಉಂಡು ಸೊ ಅವೆಂಕ್ಲಿಗೆ ಅಪ್ಪ ಆಪುಂಡು ಈ ಪಂದ ಫಸ್ಟ್ ಕ್ವೆಶನ್ ಇವನ್ ವಿ ಫೀಲ್ ದುನ್ನ ಸ್ವಲ್ಪ ಹೆವಿ ಫೀಲ್ ಆಗ್ತದೆ ರಾ ಸೌಂಡ್ಸ್ ಅಂಡ್ ಲೈಟ್ಸ್ ಮಲ್ತುಂಡು ಎಂಚ ಮಲ್ಪಾರ್ ಬಂದಾಗ ಒಬ್ಬೊಬ್ರು ಕೇಳುವಾಗ ಅದೊಂದು ಡಮ್ 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 ಅಂತ ಎಲ್ಲ ನಮ್ಮೆಲ್ಲ ಕೂತ್ಕೊಂಡ್ ಬಿಟ್ಟಿದ್ದಾರೆ ಹೇಗ್ ಮಾಡೋದು ಏನ್ ಮಾಡೋದು ಅಂತ ಬಟ್ ಈಗ ಇತ್ತೆ ಒಂಚೂರು ಲಕ್ಕೊಂದಿಲ್ಲ ಆಫ್ಟರ್ ದ ರಿವ್ಯೂಸ್ ಒಂಚೂರು ಲೈಟ್ ಆವೊಂದುಂಡು ಆ ಲೈಟ್ ಆವೊಂದುಂಡು ಓ ನಮ್ಮ ಆ ಲೆವೆಲ್ ಬರೋದಿಲ್ಲ ಸೊ ವಿ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದ ರಿವ್ಯೂಸ್ ಈಗ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಜಾಸ್ತಿ ಉಂಟು. ನಾನು ಒಂದಷ್ಟು ರಿವ್ಯೂಗಳನ್ನು ನೋಡ್ತಿದ್ದೆ ಥಿಯೇಟರ್ ಅವರನ್ನು ಹೇಳ್ತಿದ್ರು ಒಂದು ಮಿಡಲ್ ಕ್ಲಾಸ್ ಜನರಿಗೆ ಮತ್ತೆ ಊರಿನ ಈ ಸಂಘ ಸಂಸ್ಥೆಗಳ ಹುಡುಗರು ನೋಡ್ಬೇಕು ಏನಿದೆ ಅದ್ರಲ್ಲಿ ಅದೇ ಒಂದು ಸ್ಪಾಯ್ಲರ್ ತರ ಆಗುತ್ತೆ ನಾನು ಏನಾದ್ರು ಹೇಳಿದ್ರೆ ಬಟ್ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಆಮೇಲೆ ಒಂದು ಗ್ಯಾರಂಟಿ ಏನು ಅಂತಂದ್ರೆ ಸಂಘ ಸಂಸ್ಥೆಗಳು ಅವರ ಯುವಕ ಮಂಡಲಗಳಾಗ್ಲಿ ಅಥವಾ ಸಂಘ ಸಂಸ್ಥೆಗಳಾಗ್ಲಿ ಜೊತೆಗೆ ಅವ್ರ ಸಂಘದ ಜೊತೆ ಬಂದು ಸಿನಿಮಾ ನೋಡಿದ್ರೆ ಅವರ ಎಕ್ಸ್ಪೀರಿಯನ್ಸ್ ಮಾಡೋ ಲೆವೆಲೇ ಬೇರೆ. ಅವರು ಒಂದು ಕೈ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಈ ಸಿನಿಮಾವನ್ನ. ಸುಮ್ನೆ ಒಬ್ರು ಇಬ್ರು ಫ್ರೆಂಡ್ಸ್ ಬಂದು ನೋಡೋದಕ್ಕಿಂತ ಈ ಸಂಘದವ್ರು ಏನಾದ್ರು ಜೊತೆಗೆ ಬಂದು ಕೂತ್ಕೊಂಡು ನೋಡಿದ್ರೆ ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ತುಂಬಾ ರಿಲೇಟೇಬಲ್ ಸಬ್ಜೆಕ್ಟ್ ಇದೆ ಅವ್ರಿಗೆ. ಸಮತಾ ಮ್ಯಾಮ್, ಈ ಮೂಡಿರ್ನ ರೋಲ್ ಎಂಚ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಪೂರ ಎಂಚತ್ತ ನೀರಿ ಈ ಸಿನಿಮಾದ ಏನ ರೋಲ್ ಪಂಡ ಆಸ್ ಯು ಕ್ಯಾನ್ ಸಿ ಇನ್ ದ ಟ್ರೇಲರ್ ಒಂದು ರಿಷಿನ ಪಾಯಿಂಟ್ ಆಫ್ ವ್ಯೂ ಒಂದು ಸಿನಿಮಾ ಪೋಪುಂಡು. ಸೊ ರಿಷಿನ ಲೈಫ್ ಕೆಲವು ಮಾತ ವಿಷಯ ಆಪುಂಡು ಲವ್ ಒಂದು ಪೂರ ಫ್ಯಾಮಿಲಿ ಐಟ್ ಇನ್ನೊಂದು ಇಲ್ಲಿಯ ಪಾರ್ಟ್ ಉಂಡು. ಸೊ ಇನ್ನ ಕ್ಯಾರೆಕ್ಟರ್ ದ ಪುದರ್ ಖುಷಿ. ಸೊ ಖುಷಿ ಬ್ರಿಂಗ್ಸ್ ಅ ಲಿಟಲ್ ಖುಷಿ ಇನ್ ರಿಷಿ's ಲೈಫ್. ಹೌ ಅಂಡ್ ವೈ ಅಂಡ್ ವೆನ್ ಪಂಡ 31st ಗೆ ನಿಕ್ಕು ತೂಪರ್ ಸಿನಿಮಾಡು ಅಂಡ್ ಹೆಡ್ಲೈನ್ಸ್ ಮಾಡೋಲಿ and the experience working with middle class and experience must editando and first time in April on the cinema to work mal plan for story came but when I got a call from them they said malpara I mean ha malpara without asking the story like special date and offer I got offer on my birthday. So I'm like, yeah, no. From this team, I'm doing fun. The secondary, it was a story. So, avanji nambike ite nakna team that they'll come. Definitely, it's a trustworthy fun. Avanji undate nambike akul kortina kala first film. So it was an experience. Must definitely and kaltondole da apne film background adattu. So here also Rahul direction. ಏತು ಉಪದ್ರ ಕೊಡ್ತೇವೆ ಈ ಟೀಮ್ ದ ಪ್ಲೇ ಉಪದ್ರ ಕೊಡ್ತಿದ್ದಾರೆ ಉಪದ್ರ ಕೊಡ್ತಿದ್ದಾರೆ ನಮ್ಮ ಜಲ ಬಾಂಡಿಂಗ್ ಮಸ್ತ್ ಎಡ್ಡಿಂದ ಅಪ್ಪ ಎಂಕುಲ್ ದುಮ್ಮಲ ಒಂಜಿ ಪುಲಿ ಮುಂಚಿ ಸಿನಿಮಾ ಒಟ್ಟುಗು ವರ್ಕ್ ಮಾಡ್ದ ಬಟ್ ಅಲ್ಲಿ ಬಾರ ಆರ್ಟಿಸ್ಟ್ ಇರ್ತಾರೆ ಮುಲ್ ಡೈರೆಕ್ಟರ್ ಇರ್ತಾರೆ ಬಟ್ ನಿರ್ತಿಜೇರ್ ಸೊ ಆ ಬಾಂಡಿಂಗ್ ಅಂಡ್ ಜಲಪುರ ಈಸಿ ವರ್ಕ್ ಮಲ್ಪಾರೆ ಫ್ಲೆಕ್ಸಿಬಲ್ ಇರ್ತದೆ ಮಸ್ತ್ ಮೇರೆ ನೆರೊಂದಿದ್ದೀರಿ ಇಂಕ್ಲಿ ಇಚ್ಚಪ್ಪ ಇಂಚೆನು ಕುಸಾಲಿ ಬಂದು ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡುವಾಗ ಒಂದು ವಿಷಯ ಬಂತು ತುಳು ಸಿನಿಮಾದಲ್ಲಿ ಕಾಮಿಡಿ ಜಾಸ್ತಿ ಸೇಲ್ ಆಗುತ್ತೆ, ಇಲ್ಲಿ ಕಾಮಿಡಿ ಇರಲೇಬೇಕು. ನಾವು ಒಂದಷ್ಟು ಬೇರೆ ಹಿರಿಯ ಕಲಾವಿದರಲ್ಲಿ ಮಾತಾಡುವಾಗ ಇಲ್ಲಿ ಕಾಮಿಡಿ ಬಿಟ್ಟು ಕೂಡ ಬರಬೇಕು.
ಸೀರಿಯಸ್ ಟಾಪಿಕ್ ಮೇಲೆ ಸೀರಿಯಸ್ ಆಗಿ ಬರಬೇಕು. ಈಗ ದಸ್ಕತ್ ಅಂತ ಒಂದು ಮೂವಿ ಬಂದು ಅದರಲ್ಲಿ ಸಿಚುವೇಶನಲ್ ಕಾಮಿಡಿ ಸ್ವಲ್ಪ ಇತ್ತು, ಮತ್ತೆ ಸ್ಟೋರಿಯನ್ನೇ ಇಟ್ಕೊಂಡು ಮಾಡಿದ್ರು, ಸಕ್ಸಸ್ ಆಯಿತು. ಇದರ ಬಗ್ಗೆ ಇನ್ನೂ ತುಳುವಲ್ಲಿ ಕಾಮಿಡಿ ಮುಂದುವರೆದು ಹೋಗ್ತದ, ಅದು ಚೇಂಜ್ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತದೆ? ಹೌದು, ಡೆಫಿನೆಟ್ಲಿ. ಇವಾಗ ನಮ್ಮ ಅಟೆಂಪ್ಟ್ ಕೂಡ ಅದೇ. ಸಿನಿಮಾ ರಂಗವನ್ನ ಯಾವ ರೀತಿ ನೋಡ್ತಿದ್ದಾರೆ ಆ ದೃಷ್ಟಿಕೋನವನ್ನ ಬದಲಾಯಿಸಬೇಕು. ಒಂದೇ ಸಲ ನಾವು ಡ್ರಾಸ್ಟಿಕಲಿ ಬಂದು ಅದನ್ನ ಚೇಂಜ್ ಮಾಡ್ತೀವಿ ಅಂತಂದ್ರೆ ಏನ್ ಹೇಳ್ತೀವಿ, ಅದು ನಮ್ ದಡ್ಡತನ ಅಂತ ಆಗ್ಬೋದು. ಯಾಕಂತಂದ್ರೆ ಜನರು ಈಗ ತುಂಬಾ ಜನ ಬರ್ಬೇಕು ಅಂತ ನಾವು ಅನ್ಕೋತೀವಿ ಥಿಯೇಟರ್ಗೆ. ತುಂಬಾ ಜನ ಬರ್ಬೇಕು ಅಂತಾದ್ರೆ ಮಕ್ಕಳು ಬರ್ಬೇಕು, ದೊಡ್ಡವರು ಬರ್ಬೇಕು, ಸ್ಕೂಲ್ಗೆ ಹೋಗೋರು ಬರ್ಬೇಕು, ಮುದುಕರು ಬರ್ಬೇಕು. ಸೊ ಎಲ್ಲರೂ ಬರ್ಬೇಕು ಅಂತಾದ್ರೆ ಯಾವ ಜಾನ್ರ ಸೆಲೆಕ್ಟ್ ಮಾಡ್ಬೋದು ನಾವು? ಸೊ ಎಲ್ಲಾ ಜನರೇಷನ್ಗೂ ಸೂಟ್ ಆಗೋ ಜಾನ್ರ ಇರೋದು ಕಾಮಿಡಿನೇ. ಬೇರೆ ಯಾವ ಜಾನ್ರನು ಎಲ್ಲ ಜನರೇಷನ್ಗೂ ಸೂಟ್ ಆಗಲ್ಲ. ಸೊ ನಾವು ಕೂಡ ಮಾಡ್ತಿರೋ ಅಟೆಂಪ್ಟ್ ಏನು ಅಂತಂದ್ರೆ ಒಂದ್ ಒಳ್ಳೆ ಕಥೆನ, ಎಮೋಷನ್ ಇರುವಂತಹ ಕಥೆನ, ಅದರಲ್ಲೂ ಆಕ್ಷನ್ಸು, ಲವ್ ಸ್ಟೋರಿ, ಒಳ್ಳೆ ಎಮೋಷನ್ಸ್, ಇದನ್ನೆಲ್ಲ ಕಟ್ಟಿ ಅದಕ್ಕೊಂದು ಕಾಮಿಡಿಯನ್ನು ಶುಗರ್ ಕೋಟಿಂಗ್ ಮಾಡ್ತೀವಿ. ಸೊ ಇದರಲ್ಲಿ ನಾವ್ ಯು ಹ್ಯಾವ್ ಎವ್ರಿಥಿಂಗ್. ನಾವ್ ಅದೇ ನಿಮ್ ಆ ಕಲ್ಚರ್ ಅನ್ನ ವಾಪಸ್ ತರೋದಕ್ಕೆ ನಿಮ್ಗೆ ಏನ್ ರೀಸನ್ ಬೇಕು, ಎಲ್ಲ ರೀಸನ್ ನಾವು ಕೊಡ್ತಾ ಇದೀವಿ. ನಮ್ಮ ಹತ್ರ ಎಲ್ಲಾನು ಇದೆ. ದಯವಿಟ್ಟು ಮತ್ತೆ ಥಿಯೇಟರ್ಗೆ ಬನ್ನಿ. ಸೊ ಜನ ಬಂದಷ್ಟು ಥಿಯೇಟರ್ಗೆ ನಮ್ಮ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ, ಹಾಗೂ ನಮ್ಗೆ ಬೇರೆ ಫೀಲ್ಡ್ಗಳನ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಡ್ರಾಸ್ಟಿಕಲಿ ಆಗಿಲ್ಲ ಅಂತಾದ್ರೂ ಈ ರೀತಿ ಆದ್ರೆ ಇವೆಂಚುವಲಿ ನಾವು ಬೇರೆ ಬೇರೆ ಜಾನ್ರವನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ನಾನೊಂದು ಸೀರಿಯಸ್ ಜಾನ್ರನೇ ತಗೋತೀನಿ, ನಾನೊಂದು ಡ್ರಾಮಾನೇ ತಗೋತೀನಿ, ನಾನೊಂದು ಇಂಟೆಲೆಕ್ಚುಯಲ್ ಸಬ್ಜೆಕ್ಟ್ ತಗೋತೀನಿ, ಅದೊಂದು ಕ್ರೈಮ್ ಥ್ರಿಲ್ಲರ್ ತಗೋತೀನಿ. ಅದಕ್ಕೆ ಅನ್ನೋ ಒಂದು ಆಡಿಯನ್ಸ್ ಸೆಟ್ ಆಗ್ಬೇಕು ನಮ್ಗೆ. ಇಷ್ಟು ಆಡಿಯನ್ಸ್ ಬಂದ್ರು ಸಾಕು, ನನ್ನ ಸಿನಿಮಾ ರಿಕವರ್ ಆಗುತ್ತೆ ಅನ್ನೋ ಧೈರ್ಯ ಬೇಕು ನಮ್ಗೆ. ಆವಾಗ ನಾನು ಓಕೆ, ನಾನು ಪರ್ಟಿಕ್ಯುಲರ್ ಈ ಜಾನ್ರನೇ ಮಾಡ್ತೀನಿ ಅನ್ನೋ ಧೈರ್ಯ ತಗೋಬಹುದು. ಅಲ್ಲಿವರೆಗೂ ಜನ ಧೈರ್ಯ ಕೊಟ್ಟಿಲ್ಲ ಅಂತಂದ್ರೆ ಅದನ್ನ ಮಾಡೋದು ಪ್ರೊಡ್ಯೂಸರ್ ಸೋತೋಗ್ತಾರೆ. ಆದ್ರೆ ದಸ್ಕತ್ ಅವರನ್ನು ಮೆಚ್ಚಲೇಬೇಕು ನಾವು, ಅವರ ಟೀಮ್ ಅನ್ನು. ನಾನು ಮೂವಿ ನೋಡ್ಕೊಂಡು ಹೊರಗಡೆ ಬಂದು ನಾನು ಅದೇ ಹೇಳ್ದೆ, ನಾನು ನಿಕ್ಲ ಧೈರ್ಯ ಮೆಚ್ಚೋಡು ಬಂದು ಬೋಲ್ಡ್ ಆಗಿ ಆ ಪ್ರೊಡ್ಯೂಸರ್ಸ್ ಎಲ್ಲ ನಿಂತು ಇದೇ ತರ ನಾವು ಮಾಡೋದು ಅನ್ನೋ ಕಾನ್ಫಿಡೆನ್ಸ್. ಪ್ರೊಡ್ಯೂಸರ್ಸ್ ನಿಂತ್ರೆ ಖಂಡಿತವಾಗ್ಲೂ ಡಿರೆಕ್ಟರ್ಸ್ ಕತೆ ಬರೆಯೋರಿಗೆ ಖಂಡಿತವಾಗ್ಲೂ ಅಂತ ಸಿನಿಮಾ ಮಾಡ್ಬೋದು. ಬಟ್ ಅಗೇನ್ ಪ್ರಾಕ್ಟಿಕಲಿ ರಾಹುಲ್ ಹೇಳೋದು ಕರೆಕ್ಟ್. ಎಷ್ಟು ಜನ ಚೇಂಜ್ ಕೇಳ್ತಾರೆ, ಅಷ್ಟು ಜನ ಥಿಯೇಟರ್ ಬಂದು ನೋಡ್ತಾರಾ? ಇಲ್ಲ, ಬರೀ ಇದ್ರಲ್ಲೇ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ಸಿನಿಮಾ ಬಂದು ನೋಡಲ್ಲ. ದೇ ಆರ್ ನಾಟ್ ದ ಫಸ್ಟ್ ಆಡಿಯನ್ಸ್. ಫಸ್ಟ್ ಆಡಿಯನ್ಸ್ ಆರ್ ದ ಲೋಕಲ್ ಪೀಪಲ್. ಯಾರು ನಾಟಕ ನೋಡ್ತಾರೆ, ಯಾರು ಎಂಟರ್ಟೈನ್ಮೆಂಟ್ ಜಾಸ್ತಿ ಬೇಕು, ಅವ್ರು ಬಂದೇ ನೋಡು. ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡೋದೇ ಕಾಮಿಡಿ. ಸೊ ಈಗ ಇರುವಂತ ಆಡಿಯನ್ಸ್ ಅವರೇ. 5 to 10% ಚೇಂಜ್ ಕೇಳೋ ಜನ, 70% ನಮ್ಗೆ ಕಾಮಿಡಿ ಬೇಕು, ಬಟ್ ಸ್ವಲ್ಪ ಕಥೆನೂ ಕೇಳ್ತಾರೆ. ಹಾಗಂತ ಹೇಳಿ ನೀವು ಹೇಳಿದ್ರಲ್ಲ ಫಸ್ಟ್ ಮಾತು ಕಾಮಿಡಿ ದಾಲ ಇಜ್ಜಿ, ಹಾಗಂತೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಕತೆ ಇಂಡೈರೆಕ್ಟ್ಲಿ ಸಬ್ ಕಾನ್ಶಿಯಸ್ಲಿ ಕತೆ ಬೇಕು, ಬಟ್ ಕಾಮಿಡಿಯಲ್ಲಿ ಅಷ್ಟು ಚೇಂಜಸ್ ಆಗಿದೆ. ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಜನ. ಅವ್ರಿಗೆ ಒಮ್ಮೊಮ್ಮೆ ಜಾಸ್ತಿ ಆಗ್ತದೆ ಕಾಮಿಡಿ, ಹೊಡ್ಚಿ ಯಾವ ಕತೆ ಪೋಕ ಅಂತ ಹೇಳ್ತಾರೆ. ಸೊ ಹಾಗೆ 70% ಜನ ಆಲ್ರೆಡಿ ಈಗ ಕತೆ ಮತ್ತೆ ಸ್ಟೋರಿ ಬ್ಯಾಲೆನ್ಸ್ ಆಗಿಬೇಕು ಅಂತ ಕೇಳೋ ಸ್ಟೇಜ್ ಅಲ್ಲಿ ನಾವಿದ್ದೇವೆ. ಕಂಪ್ಲೀಟ್ಲಿ ನೆಟ್ಫ್ಲಿಕ್ಸ್ ಆರ್ ಅಮೆಝಾನ್ ಫಿಲ್ಮೇ ಟೈಪ್ಸ್ ಬೇಕು ಅಂತ ಹೇಳೋ ಜನ 5%. ಅಂದ್ರೆ ಈಗ OTT ಬಂದ್ಮೇಲೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಯಾರಿಗೂ ಇಲ್ಲ. ಈಗ ನಾವೀಗ ಕೊರಿಯನ್ ಡ್ರಾಮಾನು ನೋಡ್ತೀವಿ, ಯಾವ ಮೂವಿ ಕೇಳಿದ್ರು ಈಗ ಮಲಯಾಳಂಗೆ ಕಂಪೇರ್ ಮಾಡುವವರೇ ಇರೋದು, ಹಿಂದಿಯನ್ನು ಕೂಡ. ಅಂತದ್ರಿರುವಾಗ ಕನ್ನಡ ಕೂಡ ಪ್ಯಾನ್ ಇಂಡಿಯಾ ಆಗ್ತಾ ಇದೆ. ನಾವು ನಮ್ಮ ತುಳುವಿನ ಈ 14 ಥಿಯೇಟರ್ ಮಾರ್ಕೆಟ್ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಯಾಕೆ ಆಗ್ತಿಲ್ಲ? ಅದೇ ರೀಸನ್. ಬರೀ 14 ಥಿಯೇಟರ್ ಇರೋದು ನಮ್ಗೆ. ನಮ್ಮ ಪ್ರಾಂತ್ಯ ತುಂಬಾ ಸಣ್ಣದು. ಅದಕ್ಕೋಸ್ಕರ ನೆಟ್ಫ್ಲಿಕ್ಸ್ ಆಗ್ಲಿ ಅಮೆಝಾನ್ ಅಲ್ಲಿ ನಿಮ್ಗೆ ಎಲ್ಲಾ ಲ್ಯಾಂಗ್ವೇಜ್ ಆಪ್ಷನ್ ಇದೆ, ತುಳು ಅನ್ನೋ ಆಪ್ಷನ್ ಇಲ್ಲ. ರೀಜನಲ್ ಗೆ ನಾನು OTT ಬಗ್ಗೆ ಕೇಳ್ತಾ ಇಲ್ಲ. ನಮ್ದು ಕರ್ನಾಟಕದಲ್ಲಿ ಈಗ ಅದನ್ನು ಬೇರೆ ಕಡೆ ಕೂಡ ರಿಲೀಸ್ ಮಾಡುವಂತ ಆಗ್ಬೇಕು. ಸಬ್ ಟೈಟಲ್ ಇದ್ದು ನೋಡೋರು ತುಂಬಾ ಜನ ಇದ್ದಾರೆ ಈಗ ಕೂಡ. ಒಂದು ತುಳು ಸಿನಿಮಾ ಒಳ್ಳೆ ಕಂಟೆಂಟ್ ಬಂದ್ರೆ ಅದನ್ನು ಅಂತ ಒಂದು ಪ್ರಯತ್ನ ಆಗ್ಬೇಕು ಅಂತ ಹೇಳೋದು. ಫ್ರೀ ಆಗಿ ಕೊಟ್ಟರೆ ನೋಡ್ಲಿಕ್ಕೆ ಇರ್ತಾರೆ ಜನ. ಐ ಫೀಲ್ ಫಾರ್ ರೆವೆನ್ಯೂ ಬಿಸ್ನೆಸ್ ಕಷ್ಟ. OTT ನಾವು ಹಾಕ್ಬೇಕು ಅಂತ ಆದ್ರೂ OTT ಅವ್ರಿಗೆ ನಾವು ದುಡ್ಡು ಕೊಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ OTT ಅವ್ರು ನಮ್ಗೆ ದುಡ್ಡು ಕೊಡೋದು, ನಾವು ಕೊಡ್ಬೇಕು. ತುಳುವಿಗೆ ಇದೊಂದು ಕಷ್ಟ. ಆಲ್ರೆಡಿ ನಾವು ಇರೋ ಬಜೆಟ್ ಅನ್ನೇ ರಿಕವರ್ ಮಾಡೋ ಸಿಗಲ್ಲ, OTT ರೈಟ್ಸ್ ಸಿಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಂತ ಹೇಳಿ, ಈಗ ರಾ ಸೌಂಡ್ಸ್ ಅಂಡ್ ಲೈಟ್ಸ್, ನಾವು ವಿ ಹ್ಯಾಡ್ ದ ಕನ್ನಡ ವರ್ಷನ್ ಆಫ್ ರಾ ಸೌಂಡ್ಸ್ ಅಂಡ್ ಲೈಟ್ಸ್ ವಿತ್ ಫ್ಯೂ ಅಡ್ಜಸ್ಟ್ಮೆಂಟ್ಸ್. ಒಂದು ಬೇರೆ ರೀತಿನೇ ಶೂಟ್ ಮಾಡಿ ಶೂಟ್ ಮಾಡುವಾಗ ಕನ್ನಡಗೆ ಅಂತಾನೆ ಒಂದಷ್ಟು ಪಂಚ್ನ ಶೂಟ್ ಮಾಡಿದ್ರು ಬಂಚ್. ಸೊ ಅದು 2 ಗಂಟೆ 5 ನಿಮಿಷ ಸಿನಿಮಾ. ಅದಕ್ಕೆ ಸಪರೇಟ್ ಸೆನ್ಸರ್. ತುಳು ಒರಿಜಿನಲ್ 2 ಗಂಟೆ 36 ನಿಮಿಷ ರಾ ಸೌಂಡ್ಸ್ ಅಂಡ್ ಲೈಟ್ಸ್. ತುಂಬಾ ಅಪ್ರೋಚ್ ಮಾಡಿದ್ವಿ ಎಲ್ರು, ಹಿಟ್ ಫಿಲ್ಮ್ ಆಗಿ ಹೀಗೆ ಅಂತ. ಸೇಲ್ ಆಗ್ಲಿಲ್ಲ. ಭೂತಾಯ್ದ ರೇಟ್ಗೆ ಕೇಳಿಯರು 4 ಲಕ್ಷ ಹಾಕೋರ್ಪಾರ, 5 ಲಕ್ಷ ಹಾಕೋರ್ಪಾರ. ಓಕೆ, ಮ್ಯಾಕ್ಸಿಮಮ್ ಜಾಸ್ತಿ ಖರ್ಚಾತ ಕನ್ನಡ ವರ್ಷನ್
ಮಿನಿಮಮ್ ನಾವು ಒಂದು 25 lakhs to 30 lakhs ಎಕ್ಸ್ಪೆಕ್ಟ್ ನೀವು ಮಾಡ್ತೀವಿ. ಥಿಯೇಟರ್ಕಲ್ ರಿಲೀಸ್ OTT ಇಲ್ಲ ಎನಿವೇ ಎಂಟೈರ್ ರೈಟ್ಸ್ ಎಂಟೈರ್ ರೈಟ್ಸ್ ನೋಡಿ ಒಂದು ಒಳ್ಳೆ ಸಿನಿಮಾ ಈ ಪ್ರಾಂತ್ಯದಲ್ಲಿ ತುಂಬಾ ಹಿಟ್ ಆಗಿದೆ ಅಂತ ಹೇಳಿ. ಅಂಡ್ ನಾವು ತೆಲುಗು ವರ್ಷನ್ ಆಫ್ ಮೇಕ್ ಅದು ಸ್ಟೋರಿ ರೀಲ್ ಮಾಡಿದ್ವಿ ತೆಲುಗು ವರ್ಷನ್ ಅಲ್ಲಿ ಸೇಲ್ ಮಾಡೋದಕ್ಕೆ ಓಕೆ ಹೋಗ್ಲಿಲ್ಲ. ಸೊ ಯಾವ ಧೈರ್ಯದಲ್ಲಿ ನಾವು ಮಾಡಬಹುದು ಅನ್ನೋದು ಗೊತ್ತಾಗುದಿಲ್ಲ. ವೆನ್ ಯು ಗಿವಿಂಗ್ ಸಮಥಿಂಗ್ ಗುಡ್ ಒಳ್ಳೇದಾಗಿದೆ ಅಂತ ಹೇಳಿ ಅದೇ ಬೇರೆ ಲ್ಯಾಂಗ್ವೇಜ್ ನಮ್ಮನ್ನ ಬದುಕಿಸ್ಬೇಕು ಅನ್ನೋದಕ್ಕಿಂತ ಜಾಸ್ತಿ ನಮ್ಮ ಲ್ಯಾಂಗ್ವೇಜ್ ನಮ್ಮನ್ನ ಬದುಕಿಸ್ಕೊಳ್ಳೋ ಚಾನ್ಸಸ್ ಇದೆ. ಹೌದು ಇಲ್ಲೇ ಎಲ್ಲಾನು ನಡೆದ್ರೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಏನೂ ಇಲ್ಲ. ಇವಾಗ ತುಳುವಿಂದ ಕನ್ನಡಕ್ಕೆ ಹೋಗ್ತಾ ಇರೋ ಆರ್ಟಿಸ್ಟ್ ಗಳಿಗೆ ಒಂದಷ್ಟು ಹೇಟ್ರೇಡ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಯಾಕೆ ಹೋಗ್ತಾರೆ? ಅವ್ರಿಗೂ ಹೊಟ್ಟೆ ಪಾಡು ತಾನೆ, ಅವ್ರು ಏನಾದ್ರು ನೋಡ್ಕೋಬೇಕು, ಅವ್ರಿಗೂ ಒಂದು ನಾನು ಆಕ್ಟರ್ ಆಗಿ ಎಷ್ಟು ಕಾಣಬೇಕು ಅನ್ನೋ ಒಂದು ಎಕ್ಸ್ಪೋಜರ್ ಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಒಂದಷ್ಟು ಕಮಿಟ್ಮೆಂಟ್ ಗಳಿರುತ್ತೆ. ಇಲ್ಲಿ ವರ್ಕೌಟ್ ಆಗಿಲ್ಲ ಅಂತಂದ್ರೆ ಹೋಗ್ತಾರೆ ಹೊರಗಡೆ. ಸೊ ಒಂದು ವೇಳೆ ಎಲ್ಲ ತುಳುನಾಡಿನವರು ಸಪೋರ್ಟ್ ಮಾಡಿ ನಾವು ನಮ್ಮ ತುಳು ಸಿನಿಮಾನ ನೋಡ್ತೀವಿ, ನಮ್ಮ ಆರ್ಟಿಸ್ಟ್ ನಾವು ಉಳಿಸ್ಕೋತೀವಿ ಅಂತ ಅವ್ರು ಸಿನಿಮಾ ಏನಾದ್ರು ನೋಡಿದ್ರೆ ನಮ್ಗೆ ಹೊರಗಡೆ ಹೋಗೋ ಅಗತ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ಅದೇ ನಾನು ನಿನ್ನೆನೂ ಹೇಳ್ತಾ ಇದ್ದೆ, ಟೋಟಲ್ ಪಾಪ್ಯುಲೇಷನ್ ಆಫ್ ಓನ್ಲಿ ದಕ್ಷಿಣ ಕನ್ನಡ ಇಸ್ 20 lakhs. ಇಲ್ಲಿವರೆಗೂ ಒಂದು ಸಿನಿಮಾಗೆ, ಒಂದು ತುಳು ಸಿನಿಮಾಗೆ ಗೆದ್ದಿರುವಂತ ಬ್ಲಾಕ್ ಬಸ್ಟರ್ ತುಳು ಸಿನಿಮಾಗೆ ಬಂದಿರುವಂತ ಆಡಿಯನ್ಸ್ 5.5 lakhs. ಅದರಲ್ಲೂ ರಿಪೀಟೆಡ್ ಆಡಿಯನ್ಸ್ ಇದ್ದಾರೆ. ಸೊ ಅದನ್ನ ಲೆಕ್ಕ ಮಾಡಿದ್ರೆ ಆರ್ಗ್ಯಾನಿಕ್ ಆಗಿ ನಿಮ್ಗೆ ಇರೋದು 3 lakhs 3.5 lakhs. ಆ 20 ಲಕ್ಷದಲ್ಲಿ ಏನ್ ರೇಷಿಯೋ ಇದೆ ನೋಡಿ, ಅರ್ಧ ಬಂದ್ರೆ ಸಾಕು, ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಡೆವಲಪ್ ಆಗುತ್ತೆ. ನಾವು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ, ಚೆನ್ನಾಗಿರೋ ಸಿನಿಮಾ ಮಾಡೋ ಅಟೆಂಪ್ಟ್ ಮಾಡ್ತೀವಿ. ನಿಮಗೆ ಮಲಯಾಳಂ ಸಿನಿಮಾಗೆ ಗ್ರೋ ಆಗ್ಲಿಕ್ಕೆ ಫುಲ್ ಚಾನ್ಸ್ ಇದೆ ಇಫ್ ಹಾಗೆ ಡೆವಲಪ್ಮೆಂಟ್. ಸುಮ್ಮನೆ ದೂರದಲ್ಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರಲ್ಲಿ ಏನಾದ್ರು ಹೇಳ್ತಾರೆ ನಿಮ್ದು ಇದೇ ಸಿನಿಮಾ ಅದೇ ಸಿನಿಮಾ ತುಳು ಸಿನಿಮಾ ಒಂದೊಂದ್ಸಲ ನೋಡಿ ಆಮೇಲೆ ಮಾತಾಡಿ, ತೊಂದರೆ ಅಲ್ಲ. ತುಳು ಇಂಡಸ್ಟ್ರಿ ಆ ಲೆವೆಲ್ ಮಟ್ಟಕ್ಕೆ ಬರ್ಬೇಕಾದ್ರೆ ಇನ್ನು ಎಷ್ಟು ವರ್ಷ ಹೋಗ್ಬೋದು ಅಂತ ಅನಿಸ್ತದೆ ನಿಮ್ಗೆ? ಒಬ್ಬ ಪ್ರೊಡ್ಯೂಸರ್ ಧೈರ್ಯದಿಂದ ಬಂದು ನಾನು ಇಷ್ಟು ಕೋಟಿ ಹಾಕ್ತೀನಿ, ಅದು ಎಲ್ಲ ಜನರ ಮೇಲೆ ಡಿಪೆಂಡ್ ಆಗಿದೆ ಸರ್. ಯಾಕಂದ್ರೆ ಇವಾಗ ನಮ್ ಸಿನಿಮಾಗೆ ಎಲ್ಲ ಜನರು ಬಂದು ನೋಡಿದ್ರೆ ಅಲ್ಲಿಂದಾನೇ ಚೇಂಜ್ ಆಗೋಗ್ಬಿಡುತ್ತೆ, ಅಲ್ಲಿಂದಾನೇ ಚೇಂಜ್ ಆಗುತ್ತೆ. ಎನಿ ಟೈಮ್ ದೇ ಕ್ಯಾನ್ ಚೇಂಜ್ ಇಟ್, ನಮ್ ಕೈಯಲ್ಲಿಲ್ಲ ಅದು. 31st ಚೇಂಜ್ ಮಾಡ್ಕೊಳ್ಳಿ. ಈಗ ಒಂದಷ್ಟು ಬೋಳಾರ್ ಸರ್ ಆಗಿರ್ಬೋದು, ಪ್ರಸನ್ನ ಶೆಟ್ಟರ್ ಇದ್ದಾರೆ, ನವೀನ್ ಡಿ ಪಡೇಲ್, ವಾಮಂಜೂರು ಎಲ್ಲ ಇದ್ದಾರೆ. ಈ ಬಗ್ಗೆ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ, ಕಾಸ್ಟ್ ಬಗ್ಗೆ ಹೇಳೋದು ಅಂತಂದ್ರೆ ಮೊದಲೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋ ಟೈಟಲ್. ಸೊ ಈ ಫ್ಯಾಮಿಲಿನಲ್ಲಿ ನಾವು ಸಿಲೆಕ್ಟ್ ಮಾಡಿರೋದು ಕೂಡು ಕುಟುಂಬ ಅಂತ. ಸಣ್ಣ ಫ್ಯಾಮಿಲಿ ತಗೊಂಡ್ರೆ ಅಷ್ಟು ಮಜಾ ಬರಲ್ಲ, ಕೂಡು ಕುಟುಂಬ ಅಂತ. ಬರೀ ಫ್ಯಾಮಿಲಿನಲ್ಲೇ 14 ಜನ ಇದ್ದಾರೆ. ಅದನ್ನು ಬಿಟ್ಟು ಒಂದಷ್ಟು ಉಪಕಥೆಗಳು ರನ್ ಆಗ್ತಾ ಇರುತ್ತೆ, ಅದ್ರಲ್ಲಿ ಒಂದಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಸೊ ಎಲ್ಲರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಅವರವರ ರೋಲಿಗೆ ನ್ಯಾಯ ಕೊಡುವಂತ ಕೆಲಸ ನಮ್ದಾಗಿತ್ತು. ಅದನ್ನ ಒಂದು ಮಟ್ಟಿಗೆ ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೇವೆ ಅಂತ ನಾವು ಅನ್ಕೋತೀವಿ. ಯಾಕೆಂದ್ರೆ ಅಷ್ಟು ಜನರನ್ನು ಇಟ್ಕೊಂಡು ಅದರಲ್ಲಿ ಅಷ್ಟು ಫ್ಲೇವರ್ಸ್ ಗಳನ್ನು ಆಡ್ ಮಾಡ್ಕೊಂಡು ಬರೀ 2.5 ಗಂಟೆಯಲ್ಲಿ ಎಲ್ಲರ ಕತೆ ಹೇಳು ಅಂತ ಹೇಳಿದ್ರೆ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಅಂಡ್ ಕಾಂಪ್ಲೆಕ್ಸ್ ಜಾಬ್. ಬಟ್ ಒಂದು ಮಟ್ಟಿಗೆ ನಾವು ಅದರಲ್ಲಿ ಸಕ್ಸಸ್ ಆಗಿದ್ದೀವಿ. ಎಲ್ಲರನ್ನು ಟು ದಿ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡುವಂತ ಕೆಲಸ ನಾವು ಮಾಡಿದೀವಿ ಅಂತ ನಾವು ಅನ್ಕೋತೀವಿ. ಯಾಕೆಂತಂದ್ರೆ ಇವಾಗ ರಿಲೀಸ್ ಆಗಿರೋ ಪ್ರೀಮಿಯರ್ ಶೋಸ್ ಅಲ್ಲಿ ಏನಿದೆ, ಪ್ರತಿಯೊಬ್ಬರ ಕಮೆಂಟ್ ಕೂಡ ಫಸ್ಟ್ ಒನ್ ಅಂತಂದ್ರೆ ಎಲ್ಲ ಆರ್ಟಿಸ್ಟ್ ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ, ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ. ಸೊ ದಟ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಎಲ್ಲೂ ನಾವು ರಾಂಗ್ ಕ್ಯಾಸ್ಟಿಂಗ್ ಮಾಡಿಲ್ಲ, ಎಲ್ಲೂ ಅವ್ರೆಲ್ಲರೂ ಅವ್ರವ್ರ ರೋಲಿಗೆ ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇದ್ದಾರೆ. ಬರೆಯೋವಾಗ್ಲೇ ನಮ್ ತಲೆಯಲ್ಲಿತ್ತು ಈ ರೋಲ್ ನ ಇವರೇ ಮಾಡ್ತಾ ಇದ್ದಾರೆ ಅಂತ. ಕಮ್ ಔಟ್ ಗುಡ್, ಅದಕ್ಕೊಂದು ಪ್ರತಿಫಲ ಸಿಕ್ಕಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರು ಬಂದು ಯಾಕೆ ನೋಡ್ಬೇಕು? ನೀವಿಬ್ರು ತುಳುವಲ್ಲಿ ಹೇಳ್ಬೇಕು, ಅವ್ರ ಕನ್ನಡದಲ್ಲಿ ಫಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೂ ದಾಯ ಬತ್ತದು ತೂಡು ಪಂಡ ಎಕ್ಕಡ ನಮ್ಮ ಪಾತ್ರ ಲೆಕ್ಕ ಮೇಜರ್ ಆಫ್ ದ ನಮ್ಮ ಪಾಪ್ಯುಲೇಷನ್ ದಾದೊಂಡು ಅವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಇದು ಇಂಕುಲೋಲ ಗೊತ್ತುಪ್ಪಂದಿನ ಬೇತೆ ಸಬ್ಜೆಕ್ಟ್ ಅನ್ನು ಕೈ ಪಾಡ್ದು ಯಾನ್ ಆವಡ ವಿನೀತ್ ಆವಡ ಸಂತ ಆವಡ ಸಿನಿಮಾ ಉಪ್ಪಿನ ಪ್ರತಿಯೊರಿಯೆಲ್ಲ ಅವ್ರ ಟೆಕ್ನಿಷಿಯನ್ ಆವಡ ನಮ್ಮ ಪೂರೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಿಡ್ದೆ ಬತ್ತಿನಕು ಅಂಚ ನಂಗೆ ಐತೆ ಎಡ್ಡೆ ಗ್ರಿಪ್ ಗೊತ್ತುಂಡು. ಐಟ್ ಬೈದಿನ ಬಂಗ ಸೊಂದು ದಿನ ಬೇನೆ ಅಂದು ಪೂರ ಗೊತ್ತುಂಡು ನಂಗೆ. ಸೊ ನಿಖಲೆಗಳ ಸಿನಿಮಾ ತೂನಗ ನಿಕ್ಲೇನ್ ಅಲ್ಪ ಪ್ಲೇಸ್ ಮಲ್ಪರು ಒಂದು ಎನ್ನ ಬದುಕದ ಸ್ಟೋರಿ ಪನ್ಪಿನ ಅಂಚಿನ ಒಂಜಿ ವಿಷಯ ನಿಕ್ಲೆಗೆ ಮನಸ್ಸಿಗೆ ಬರ್ಪುನು. ಅಫ್ಕೋರ್ಸ್ ಅವೇನ್ ಆತು ಪೇಲಾದದೆ ತೊಂದ್ರೆ ಎಕ್ಸಾಜುರೇಟೆಡ್ ಆದ್ ಮಲ್ತದ ನಮ್ಮ ಐಕು ಒಂಜಿ ಆತು ಬಣ್ಣ ಕೊಡ್ತಾ ಐಕು ಒಂಜಿ ಆತು ಸ್ಪೈಸಸ್ ಪಾಡ್ದ ನಿಖಲ್ನ ಮನಸ್ಸಿಡ್ಲ ಇನ್ನ ಫ್ಯಾಮಿಲಿ ಇಂಚೊಪ್ಪುಡು ಆತು ಎನ್ನ ಬದುಕಿ ಇಂಚೊಪ್ಪುಡು ಪನ್ಪಿನ ಒಂಜಿ ಆಸೆ ಉಪ್ಪುಂಡು. ಆ ಆಸೆನ ನಮ್ಮ ಚಿತ್ರಣ ಮಲ್ತದೆ ನಿಕ್ಲ ಎದುರು ಕನ ಇದೆ. ಸೊ ಬಲೆ ತೂಲೆ ಎಕ್ಸ್ಪೀರಿಯನ್ಸ್ ಮನ್ಪಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾಕೆ ನೀವೆಲ್ಲ ನೋಡ್ಬೇಕಂತ ಹೇಳಿದ್ರೆ ಫಸ್ಟ್ ಪನ್ಪೆ ಕನ್ನಡ ದ್ಯಾ ಬರ್ಪುಜಿ ಬಣ್ಣ ಚೂರು ಸ್ವಲ್ಪ ಬರ್ತದೆ, ಬಟ್ ಫ್ಲೂಯೆಂಟ್ಲಿ ಬರುದಿಲ್ಲ. ಯಾಕಂದ್ರೆ ನಾವು ಬಾಂಬೆ ಬಾರ್ನ್ ಅಂಡ್ ಬಾಟಮ್, ಸೊ ಸೊ ದಟ್ಸ್ ವೈ ಕನ್ನಡ ಅದು ಫ್ಲೂಯೆಂಟ್ ಆಗಿ ಬರುದಿಲ್ಲ. ಸೊ
for that reason I don't want to speak and don't want to disrespect anyone and don't want to hurt anybody's feeling. Like atra yan tulut paten but yan nikle atra te kannada patere vinit pan pere ಮಿಡಲ್ ಕ್ಲಾಸ್ ಫ್ಯಾಮಿಲಿ, middle class family. ಇದು ನಮ್ಮ ಸಿನಿಮಾ, ಇದು ನಮ್ಮ ಸಿನಿಮಾ, ಇದು ನಿಮ್ಮ ಸಿನಿಮಾ, ಇದು ನಿಮ್ಮ ಸಿನಿಮಾ, ನಿಮ್ಮ ಮನೆಯ ಕತೆ. ನಿಮ್ಮ ಮನೆಯ ಕತೆ. ದಯವಿಟ್ಟು ಎಲ್ರು ಬಂದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾ ಥಿಯೇಟರ್ಗೆ ನೋಡ್ಲಿಕ್ಕೆ ಬರ್ಬೇಕು. ಕಾಯ್ತಾ ಇರ್ತೇನೆ ಥಿಯೇಟರ್. ಕಾಯ್ತಾ ಇರ್ತೀನಿ ಥಿಯೇಟರ್ಲಿ. ನೀನ್ ಮಾತ ಬನ್ನಿ ನಿಮ್ಮ ಫ್ಯಾಮಿಲಿ ಸಮೇತ. ಥ್ಯಾಂಕ್ ಯು. ರಾಹುಲ್ ಪನ್ಲ ಕಣೆ ಇಂಕು ನಮ್ಮ ಡಿಜಿಟಲಿ ಪಾತೆರ್ನಾಗ ನಮ್ಮ ಮನಸ್ಸ ಬೇಜಾರು ಬೇನೆ ಎಂದು ಪೂರ ನಮ್ಮ ಪಾತೆರುವ. ಸೊ ನಮ್ಮ ಸ್ವಲ್ಪ ಪಾತೆರ್ನಾಗ ತುಳು ಕನ್ನಡ ಮಿಕ್ಸ್ ಮಾಡ್ತು ನಮ್ಮ ಪಾತೆರ್ದುಪ್ಪ ನಮ್ಮ ಆಡಿಯನ್ಸ್ಗೆ ಅದಂಡ ಬೇಜಾರಾದಿತ್ತು ಅಂದಾಂಡ ನಮ್ಮ ತುಳು ಎಂಕ್ಲೆಗೆ ಏಪಲ್ಲ ಫಸ್ಟೇ ಅಂಚ. ಸೊ ಕನ್ನಡ ಎಲ್ಲ ಎಂಕ್ಲೆಗೆ ಇಂಪಾರ್ಟೆಂಟ್ ನಮ್ಮ ಕಲ್ತಿನ ಭಾಷೆ ಅಂಡ್ ಅಪ್ಪೆ ಭಾಷೆದ ಸಿನಿಮಾದ ಅದೊಂಡ ನಮ್ಮ ಮಲ್ದಿನಿ ನಮ್ಮ ತುಳುತ ಮಿತ್ತು ಮೋಕೆದಿ ಇದು ಬಕದೆಲ್ಲ ಮಲ್ಲ ಫಿನಾನ್ಷಿಯಲ್ ಅತ್ ಇದು ಪುರದಾಲ ಎಕ್ಸ್ಪೆಕ್ಟೇಷನ್ ಇಂಚೆ ಇನ್ನು ನಮ್ಮ ಖುಷಿಗೋಸ್ಕರ ಮಂದ ನಿಖಿಲ್ ಬತ್ತು ತೂಂಡ ಅವು ನಿಖಿಲ್ನ ಖುಷಿ ಆಪುಂಡು. ಸೊ ಅಂಚೆ ಅದು ಬಲೆ ದಯ ಮಲ್ತದೆ ಥಿಯೇಟರ್ಸ್ಗೆ ಬಲೆ ಮೊಬೈಲ್ಡ್ ಬರ್ಪುಡು ಎಲ್ಲಂಜಿ ಅನ್ ಮೊಬೈಲ್ಡ್ ತೂಪೆ ಅನ್ ಬಂದು ಕಾತು ಕುಲ್ಲೋಚಿ ಮೊಬೈಲ್ಡ್ ಬರ್ಪುಡು ಅಂತ ಬಂದು ಏಪಲ ಕಾತು ಕುಲ್ಲೋಚಿ ಥಿಯೇಟರ್ಗೆ ಫಸ್ಟ್ ವಾರನೇ ಬತ್ತದ ಸಿನಿಮಾ ತೂಂಡುಂದಾಡ ಎಂಗ್ಲು ಪಾಡ್ದಿನ ಮಲ್ಲ ಬಜೆಟ್ ರಿಕವರಿ ಆಪುಡು. ಎಂಗ್ಲಿಗೆ ಫಸ್ಟ್ ವಾರ ಎಂಗ್ಲಿಗೆ 2 ಲಕ್ಷ ಜನ ತೂಡು ತುಳುನಾಡದಾಕುಲು. ಸೊ ತುಳುನಾಡದಾಕುಲು 2 ಲಕ್ಷ ಜನ ತುಳು ಪಿಕ್ಚರ್ಗೆ ತೂಪೇರುಂದಾಡ ಡೆಫಿನೆಟ್ಲಿ ಇಂಚಿನ ಮಲ್ಲ ಸಿನಿಮಾ ನಮ್ಮ ಮಲ್ತೊಂಪೋಲಿ. ಸೊ ಎಂಕ್ಲೆಗೆ ಆಸೆ ಪೂರು ನಿಕ್ಲೇನ್ ಪೂರೆಲ್ಲ ಥಿಯೇಟರ್ ಎದುಕೊಂಡ ಆಸೆ. ಜಾನ್ವರಿ 31 ಉಡುಪಿಡಾವಡು ಕುಡ್ಲದ ಪ್ರತಿ ಥಿಯೇಟರ್ ನಮ್ಮ ಸಿನಿಮಾ ರಿಲೀಸ್ ಆಪುಡು ಬಲೆ ಫಸ್ಟ್ ವೀಕೆ ತೂಲೆ ಅಂಡ್ ಒರಿಯೊರಿಯ ಬರೋಚಿ ಫ್ಯಾಮಿಲಿಂದ ಒಟ್ಟುಗು ಬಲೆ ಮಸ್ತ್ ಚೇಂಜಸ್ ಆಪುಡು ಮಸ್ತ್ ಎಂಡ್ ಆಪುಡು. ಅಂಡ್ ಅಂಚನೆ ಥ್ಯಾಂಕ್ ಯು ಸೋ ಮಚ್ ಉದಯವಾಣಿ ಡಿಜಿಟಲ್ ಫಾರ್ ಸಪೋರ್ಟಿಂಗ್ ಎಂಗ್ಲೆಗ್ ಸಪೋರ್ಟ್ ಮಲ್ತಿನೇಕ್ ಎಂಗ್ಲ ಕಂಟೆಂಟ್ ಪಾಡ್ನೇಕ್ ಅಂಡ್ ಸ್ಪೆಷಲಿ ಅದು ತುಳುತ ಬಿತ್ತು ಉದಯವಾಣಿಗೆ ಮಸ್ತ್ ಪ್ರೀತಿ ಉಂಡು. ಅಂಡ್ ನನ್ನ ದುಂಬುದ ಇಂಚಿನ ಎತ್ತದೆಲ್ಲ ಅವು ನಿಖಿಲ ಬಿತ್ತು ಆರ ಬಾರ ಇಂಚ ಕೊರ್ಬಾರ ಬಂದು